Hi friends, hi. Welcome to all of you. Welcome to the class. ನಮ್ಮ ಅಡ್ಡಾದ ಎಲ್ಲ ಹುಲಿಗಳಿಗೆ ಹಾರ್ದಿಕ ಸ್ವಾಗತ. ಆಫೀಸರ್ಸ್ ಅಡ್ಡಾದಿಂದ ನಾನು ನಿಮ್ಮ ಭರತ್ ಸಿ ಎನ್ ಮಾತಾಡ್ತಾ ಇರುವಂಥದ್ದು. ಸೊ ಇವತ್ತೊಂದು ವಿಶೇಷವಾದಂತಹ ಒಂದು ಸ್ಟ್ರಾಟಜಿ ವಿಡಿಯೋವನ್ನು ನಾವು ಇವತ್ತು ಗಮನಿಸ್ತಾ ಇರುವಂಥದ್ದು. ಸೊ ನನ್ನ ಆಡಿಯೋ ವಿಡಿಯೋ ಕರೆಕ್ಟಾಗಿ ಬರ್ತಾ ಇದೆ ಎಲ್ಲರಿಗೂ. 1 minute. So please wait for 1 minute. ಓಕೆ, ನನ್ನ ಆಡಿಯೋ ಮತ್ತು ವಿಡಿಯೋ ಎಲ್ಲರಿಗೂ ಬರ್ತಾ ಇದೆ. ಸೊ ಇವತ್ತು ಒಂದು ವಿಶೇಷವಾದಂತಹ ಒಂದು ಸ್ಟ್ರಾಟಜಿ ವಿಡಿಯೋವನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶುಭೋದಯ, ಬೆಳಗಿನ ವಂದನೆಗಳು. ಸೊ ಇವತ್ತು ನಮ್ಮ ವರ್ಲ್ಡ್ ಹೆಂಗಾಗಿದೆಪ್ಪ ಅಂತಂದರೆ ಇಟ್ ಈಸ್ ಅ ವೆರಿ ಡಿಸ್ಟ್ರ್ಯಾಕ್ಟೆಡ್ ವರ್ಲ್ಡ್. ನಾವು ಭಾಳ ಡಿಸ್ಟ್ರ್ಯಾಕ್ಟ್ ಆಗಿದ್ದೀವಿ. 10 ನಿಮಿಷ ಅಲ್ಲ ಸರ್, 5 ನಿಮಿಷ ನಮಗೆ ಓದಕ್ಕೆ ಕೂತ್ಕೊಂಡ್ರೆ ಬರೀ ಅದರ ಬಗ್ಗೆನೇ ಥಿಂಕ್ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲೆಲ್ಲೋ ನಮ್ಮ ಮನಸ್ಸು ಹೋಗಿ ಬಂದು ನಮ್ಮ ಕಾನ್ಸಂಟ್ರೇಷನ್ ಭಾಳಷ್ಟು ಹಾಳಾಗ್ತಾಯಿದೆ, ಫೋಕಸ್ ಹಾಳಾಗ್ತಾಯಿದೆ. ಅದರಾಗ ನಮಗೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾಗಳಿದ್ದಾವೆ. ಓಕೆ, ಆಮೇಲೆ ಹೊರಗಡೆ ಕ್ರಿಕೆಟು, ಓಕೆ, ಸೊ ಇವೆಲ್ಲ ಗೇಮ್ಸ್ಗಳು, ವಿಡಿಯೋ ಗೇಮ್ಗಳು, ಆಮೇಲೆ ಮತ್ತು ಬೇರೆ ಬೇರೆ ಸಂಗತಿಗಳು ನಮಗೆ ಫೋಕಸ್ ಆಗ್ತಾಯಿಲ್ಲ. ಭಾಳ ಮಂದಿ ವಿದ್ಯಾರ್ಥಿಗಳಿಗೆ ಈಗ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ KA ಕಾಲ್ಫಾರ್ಮ್ ಆಗೈತಿ. KA 708 ಪೋಸ್ಟ್ ಕಾಲ್ಫಾರ್ಮ್ ಆಗೈತಿ. ಬಟ್ ಇನ್ನೂ ಎಷ್ಟೋ ವಿದ್ಯಾರ್ಥಿಗಳಿಗೆ ಓದಕ್ಕೆ ಶುರು ಮಾಡೋಕ್ಕಾಗವಲ್ತು. ಬುಕ್ ಹಿಡ್ಕೋತಾರೆ, ಒಂದು ದಿವ್ಸ ಓದ್ತಾರೆ, 2ನೇ ದಿವ್ಸ ಇಂಟ್ರೆಸ್ಟ್ ಇಲ್ಲ. ಮಾರ್ನಿಂಗ್ ಫುಲ್ ಜೋಶ್ ಇರ್ತೈತಿ, ಮಧ್ಯಾಹ್ನ ಮತ್ತು 0, ಸಂಜೆ ಓದೋಕ್ಕೆ ಆಗಂಗಿಲ್ಲ. ನನ್ನ ಕಡೆಯಿಂದ ಇದು ಆಕ್ಕೈತೋ ಇಲ್ಲೋ, ಒಂದು ದಿವಸ ಕುಂತು ಓದೋಕ್ಕಾಗವಲ್ತು. ಇನ್ನು 3-4 ತಿಂಗಳು ಕುಂತು ಓದೋದು ಯಾವಾಗ? ಇವತ್ತಿನ ಕಾಂಪಿಟೇಷನ್ ಜೊತೆ ಕಾಂಪೀಟ್ ಕೊಡೋದು ಯಾವಾಗ? ರ್ಯಾಂಕ್ ಬರೋದು ಯಾವಾಗ? ಸಿಗ್ತೈತಿರೋ ಇಲ್ಲೋ ನೌಕರಿ ಅಂತ ಆಗೈತೆ ಭಾಳ ಮಂದಿ. ಇದಕ್ಕೆ ಮೂಲ ಕಾರಣ ಏನು? ಫೋಕಸ್. ಈ ಫೋಕಸ್ ಭಾಳ ಮಂದಿಗೆ ಕಡಿಮೆ ಆಗೈತೆ. ಆ ಫೋಕಸ್ಸನ್ನು ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕಂತ ಹೇಳಿ ಕೆಲವೊಂದು ಸೈಂಟಿಫಿಕ್ ಆದಂತಹ ಸ್ಟ್ರಾಟಜಿಗಳನ್ನು ಇವತ್ತಿನ ಒಂದು ವಿಡಿಯೋದೊಳಗಡೆ ನಾನಿಲ್ಲಿ ಹೇಳ್ತಾ ಇದ್ದೀನಿ ಸರ್. ಈ ವಿಡಿಯೋದಲ್ಲಿ ಏನು ನಾನು ಸ್ಟ್ರಾಟಜಿ ಹೇಳ್ತೀನಿಲ್ಲ, ದೀಸ್ ಆರ್ ರಿಯಲಿಸ್ಟಿಕ್ ಸೈಂಟಿಫಿಕಲಿ ಪ್ರೂವನ್ ಮೆಥಡ್ಸ್. ನೀವು ಇದನ್ನು ಫಾಲೋ ಮಾಡಲೇಬೇಕು. ಯಾಕಂದರೆ ಇವತ್ತಿನ ಕಾಲದಾಗ ಭಾಳ ಮಂದಿ ಫೋಕಸ್ ಕಳ್ಕೊತಾ ಇದ್ದಾರೆ, ಔಟ್ ಆಫ್ ಫೋಕಸ್ ಆಗ್ತಾಯಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ಓದ್ತಿರ್ತಾರೆ, ಅವ್ರಿಗೆ 4 ಮಂದಿ ಬಂದು ಕೇಳ್ತಾರೆ, ನೀ ಹೆಂಗೆ ಓದ್ತಿ? ಇನ್ನು ಇಷ್ಟೆಲ್ಲ ಹೆಂಗೆ ಓದ್ತೀನಿ ನೀನು? ಓದಾಕ್ರೆ ಹೆಂಗೆ ಆಕೈತೆ? ನಮಗೆ 10 ನಿಮಿಷದಾಗ ಅಂದ್ರೆ ಬೋರ್ ಆಗಾಕತ್ತೈತೆ ಓದೋದು. ಸೊ ಈ ಥರ ಕ್ವಶನ್ಗಳನ್ನು ಬರ್ತಾಯಿದ್ದವು. ಇದಕ್ಕೆ ಕಾರಣ ಫೋಕಸ್. ಸೊ ಈ ಫೋಕಸ್ಸನ್ನು ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೋಬೇಕು? ಮೊದಲೇದ್ದು ಸರ್, ಇಲ್ಲಿ ಒಂದು ಇತ್ತೀಚಿನ ರಿಪೋರ್ಟ್ ಬಂದಿತ್ತು. ಏನಂತಂದ್ರೆ ಗೋಲ್ಡ್ ಫಿಶ್ ಅಂತ ಬರ್ತೈತಿ. ಇಲ್ಲೇನು ಕಾಣ್ತಾ ಇದೆಯಲ್ಲ, ಗೋಲ್ಡ್ ಫಿಶ್. ಈ ಗೋಲ್ಡ್ ಫಿಶ್ಶಿಗೆ ಒಂದು ಕಡೆ ಕಾನ್ಸಂಟ್ರೇಷನ್ ಮಾಡೋಕತ್ರ 9 ಸೆಕೆಂಡ್ನಾಗ ಅದರ ಫೋಕಸ್ ಡೈವರ್ಟ್ ಆಕೈತಿ. ಓಕೆ, 1 ನಿಮಿಷ ಅಲ್ಲ, 1 ನಿಮಿಷ ಅಂದ್ರೆ 60 ಸೆಕೆಂಡ್. ಬಟ್ ಈ ಗೋಲ್ಡ್ ಫಿಶ್ಶಿಗೆ ಬರೀ 9 ಸೆಕೆಂಡ್ನಾಗ ಅದರದ್ದು ಡೈವರ್ಟ್ ಆಗಿಬಿಡ್ತೈತೆ ಫೋಕಸ್. ಬಟ್ ಇವತ್ತು ಮನುಷ್ಯ ನಾವು ಯಾವ ಲೆವೆಲ್ಗೆ ಬಂದಿದ್ದೀವಪ್ಪ ಅಂತಂದ್ರೆ ನಮ್ಮದು ಬರೀ 8 ಸೆಕೆಂಡ್ನಾಗ ಫೋಕಸ್ ಡೈವರ್ಟ್ ಆಗತ್ತೆ. ನೀವು ಒಂದು ವಸ್ತುವಿನ ಕುರಿತು ಬರೀ 8 ಸೆಕೆಂಡ್ ಬಂದರೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಿ, ಅಷ್ಟ್ರಾಗ ನಮ್ಮ ಮನಸ್ಸು ಬೇರೆ ಕಡೆ ಹೋಗಿ ಬಂದಿರ್ತದೆ. ಅಂದ್ರೆ ಅಷ್ಟು ನಮಗೆ ಏನಾಗ್ತಾಯಿದೆ ಇವತ್ತು? ಡೈವರ್ಷನ್ ಆಗ್ತಾಯಿದೆ. ಗೋಲ್ಡ್ ಫಿಶ್ ಅಂತಂದ್ರೆ ಇಡೀ ಭೂಮಿಯ ಮೇಲೆ ಮತ್ತು ನೀರಿನ ಒಳಗೆ ಇರ್ತಕ್ಕಂಥ ಎಷ್ಟೋ ಜೀವಿಗಳಲ್ಲಿ ಅತಿ ಕಡಿಮೆ ಕಾನ್ಸಂಟ್ರೇಷನ್ ಇರುವಂಥ ಜೀವಿ ಅಂದರೆ ಈ ಗೋಲ್ಡ್ ಫಿಶ್. ಇವತ್ತು ನಮ್ಮ ಮನುಷ್ಯನ ಸರಾಸರಿ ಫೋಕಸ್ಸು ಇದಕ್ಕಿಂತ 1 ಸೆಕೆಂಡ್ ಕಡಿಮೆ ಆಗೈತೆ ಅಂದ್ರೆ ನಾವು ಎಷ್ಟು ಬಕ್ವಾಸ್ ಆಗಿದ್ದೀವಿ ಯೋಚನೆ ಮಾಡಿ. ಒಟ್ಟು ಫೋಕಸ್ ಇಲ್ಲ. ಯೂಟ್ಯೂಬ್ ಓಪನ್ ಮಾಡಿರ್ತೀರಿ, ಏನೋ ಒಂದು ವಿಡಿಯೋ ನೋಡ್ಬೇಕು, ಆಫೀಸರ್ಸ್ ಅಡ್ಡ ನೋಡಬೇಕು, ಏನೋ ನೋಡ್ಬೇಕು ಸ್ಟಡಿ ರಿಲೇಟೆಡ್, ನೀವು ಬೇರೆನೇ ನೋಡ್ತಿರ್ತೀರಿ. ಬುಕ್ ತೆಗೆದಿರ್ತೀರಿ, ಬುಕ್ ಮುಂದೆ ಇರ್ತೈತಿ, ಬೇರೆನೇ ಕೆಲಸ ನಡೆದಿರ್ತೈತಿ. ಅಂದ್ರೆ ಫೋಕಸ್ ನಮ್ಮದು ಅಲ್ಲಿ ಇಲ್ಲ. ಇದು ಭಾಳ ಇಂಪಾರ್ಟೆಂಟ್. ಮತ್ತು ಇದನ್ನು ನಾವು ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೋಬೇಕು? ಇಲ್ಲಿ ಸೈಂಟಿಫಿಕ್ ಮೆಥಡ್. ಸರ್, ನಮ್ಮ ಬ್ರೈನ್ ಒಳಗಡೆ 3 ಥರ ಕೆಮಿಕಲ್ಸ್ ಬರ್ತವೆ. ನಮ್ಮ ಬ್ರೈನ್ ಒಳಗಡೆ 3 ಥರ ಕೆಮಿಕಲ್ಸ್ ಇದ್ದಾವೆ. ಒಂದು ಡೋಪಮೈನ್, ಇನ್ನೊಂದು ಎಪಿನೆಫ್ರೈನ್, ಇನ್ನೊಂದು ಅಸಿಟೈಲ್ ಕೊಲೈನ್ ಅಂತ ಬರ್ತದೆ. ಅಸಿಟೈಲ್ ಕೊಲೈನ್, ಎಪಿನೆಫ್ರಿನ್, ಡೋಪಮೈನ್ 3 ಕೆಮಿಕಲ್ ಬರ್ತವೆ. ಈ ಕೆಮಿಕಲ್ಲು ಒಂದಾದ್ಮೇಲೆ ಒಂದು ರಿಲೀಸ್ ಆಗ್ತಿರಬೇಕು, ಅಂದರೆ ನಮ್ಮ ಬ್ರೈನು ಫೋಕಸ್ ಆಗಿ ಇರ್ತದೆ. ಇದು ಏನು ಕೆಲಸ ಮಾಡ್ತೈತಿ? ಫಾರ್ ಎಕ್ಸಾಂಪಲ್, ಇಲ್ಲಿ ಬಾಣದ ಗುರುತು ತೋರ್ಸ್ಯಾರ.
ಈ ಬಿಲ್ಲು ಬಾಣ ನಿಮಗೆ ಗೊತ್ತೈತಿ. ಬಿಲ್ ಹಿಡ್ಕೊಂಡು ಓಕೆ, ಸೊ ಬಿಲ್ಲು ಬಾಣ ನಾವು ಬಿಡ್ತೀವಿ. ಆ ಬಾಣ ಬಿಡ್ತೀವಲ್ಲ, ಬಿಲ್ಲನ್ನು ಜಗ್ಗಿ ಬಾಣವನ್ನು ಬಿಡ್ತೀವಿ. ಅದು ಜಗ್ಗಬೇಕಾದಾಗ ನಾವು ಬಿಡ್ತೀವಿ. ಆ ಬಾಣ ಹೋಗಿ ಸರ್ ಅಲ್ಲಿ ಕೂತ್ಕೋತದೆ. ನಾವೊಂದು ಗುರಿ ಇಟ್ಟಿರ್ತೀವಿ, ಆ ಗುರಿಗೆ ಹೋಗಿ ಆ ಬಾಣ ಕುಂಡಿರ್ತದೆ. ಕುಂತ ಕೂಡ ನಮಗೆ ಖುಷಿ ಆಗ್ತದೆ. ಆ ಖುಷಿ ಆಗಬೇಕಂದ್ರೂ ನಮ್ಮಲ್ಲಿ ಒಂದು ಏನೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕು, ಕೆಮಿಕಲ್ ಬಿಡುಗಡೆ ಆಗಬೇಕು. ಅದನ್ನೇ ನಾವು ಡೋಪಮೈನ್ ಅಂತ ಕರಿತೀವಿ. ಓಕೆ, ಇಲ್ಲಿ 3 ಕೆಮಿಕಲ್ಸ್ ಇದಾವೆ. ಇದ್ರಾಗ ಇದು ನಮಗೆ ಖುಷಿ ಕೊಡ್ತದೆ, ಡೋಪಮೈನ್. ಅದು ಹೋಗಿ ಬಾಣ ಕುಂತು, ಅಥವಾ ನೀವು ಕ್ರಿಕೆಟ್ ಆಡಕತ್ತಿದ್ದೀರಿ, ಕ್ರಿಕೆಟ್ ಆಡೋ ಮುಂದೆ ಒಂದು 4 ಹೋತು, ಒಂದು 6 ಹೋತು, ನಿಮಗೆ ಖುಷಿ ಆಗ್ತದೆ. ನೆಕ್ಸ್ಟ್ ಮ್ಯಾಚ್ ಆಟ ಆಡ್ಬೇಕಪ್ಪ ಅಂತ ಅನ್ನಿಸ್ತದೆ. 4 ಮ್ಯಾಚದಿಂದ ಫಸ್ಟ್ ಬಾಲ್ ಔಟ್ ಆದರೆ 5ನೇ ಮ್ಯಾಚ್ ನೀವೇನಂತೀರಿ, ಇವತ್ತು ನಂಗೆ ಯಾಕೋ ಆಡೋಕ್ಕೆ ಮನಸ್ಸಿಲ್ಲ, ನಾವು ಹೋಗ್ಬಿಡ್ತೇವೆ. ನೋಡಿರಿ, ಕ್ರಿಕೆಟ್ ನಮಗೆ ಭಾಳ ಇಂಟ್ರೆಸ್ಟು. ಯಾವಾಗ ನಾವು 4, 6 ಹೊಡ್ಯಾಕತ್ರ ಇಂಟ್ರೆಸ್ಟ್. 4 ಮ್ಯಾಚ್ ಡಕ್ಔಟ್ ಆದರೆ 5ನೇ ಮ್ಯಾಚ್ ನಾವು ಆಡೋಂಗಿಲ್ಲ, ಬ್ಯಾಡ್, ನಾ ಆಡೋಕ್ಕೆ ಬರೋದಿಲ್ಲ ಇವತ್ತು. ಓಕೆ, ನಮಗೆ ಸಾಮಾನ್ಯವಾಗಿ ಯಾಕೆ ಡೋಪಮೈನ್ ರಿಲೀಸ್ ಆಗಂಗಿಲ್ಲ. ನಾವು ಏನೇ ಕೆಲಸ ಮಾಡಿದಾಗ ನಮಗೆ ಖುಷಿ ಆಗಬೇಕಂದ್ರೆ ಈ ಹಾರ್ಮೋನ್ ರಿಲೀಸ್ ಆಗಬೇಕು, ಈ ಕೆಮಿಕಲ್ ರಿಯಾಕ್ಷನ್ ಆಗಬೇಕು. ಇವತ್ತು ನೀವು ಓದಿದ್ದೀರಿ, ಓದಿ ಎಕ್ಸಾಮ್ಗೆ ಹೋಗಿ ಒಳ್ಳೆ ಮಾರ್ಕ್ಸ್ ತೆಗೆದ್ರಿ ಅಂದರೆ ನೆಕ್ಸ್ಟ್ ಎಕ್ಸಾಮ್ದಾಗ ಇನ್ನೂ ಹೆಚ್ಚು ತೆಗಿಬೇಕು ಅನ್ನಿಸ್ತದೆ. ಇವತ್ತು ಒಳ್ಳೆ ಮಾರ್ಕ್ಸ್ ಬಂದಿದ್ದಕ್ಕೆ ಲೆಕ್ಚರ್ಗಳೆಲ್ಲ ನೀ ಬೆಸ್ಟ್ ಮಾರ್ಕ್ಸ್ ತೆಗೆದು ಇವತ್ತು, ಎಲ್ಲರಿಗಿಂತ ನಿಂದು ಭಾರಿ ಮಸ್ತ್ ಮಾರ್ಕ್ಸ್ ಬಂದೈತೆ, ಇದನ್ನ ಕಂಟಿನ್ಯೂ ಮಾಡು, ಶಬಾಷ್ ಅಂದರೂ ನಮಗೆ ಜೋಶ್ ಬಂದುಬಿಡ್ತದೆ. ಮುಂದಿನ ವಾರ ಬರೋದ್ರೊಳಗಡೆ ಇನ್ನೂ ಇಂಪ್ರೂವ್ ಆಗ್ತದೆ. ಎಷ್ಟೋ ಓದ್ಕೊಂಡು ಹೋದರೂ ಅಲ್ಲಿ ಎಕ್ಸಾಮ್ದಾಗ ಮಾರ್ಕ್ಸ ಬರಲಿಲ್ಲ ಅಂದರೆ ನೆಕ್ಸ್ಟ್ ಓದೋದೇ ಬಿಟ್ಟು ಬಿಡ್ತಾರೆ. ಯಾಕಂದರೆ ಡೋಪಮೈನ್ ರಿಲೀಸ್ ಆಗಬೇಕು. ಈ ಡೋಪಮೈನು ನಮಗೆ ಮೋಟಿವೇಶನ್ ಕೊಡ್ತದೆ, ನಮಗೆ ಖುಷಿ ಕೊಡ್ತೈತೆ. ಖುಷಿ ಕೊಡುವಂಥ ಒಂದು ಕೆಮಿಕಲ್ ಇದು ನಮ್ಮ ಬ್ರೈನ್ದಾಗ ಇರ್ತದೆ. ಇನ್ನು ನೆಕ್ಸ್ಟ್ ಬರೋದು ಎಪಿನೆಫ್ರಿನ್. ಈ ಎಪಿನೆಫ್ರಿನ್ ಏನಂತಂದ್ರೆ ಸರ್, ಇದು ಕೆಲಸ ಮಾಡೋಕ್ಕೆ ಉತ್ಸಾಹ ಕೊಡ್ತದೆ. ನಾವು 6 ಹೊಡೆದ ಮೇಲೆ ಡೋಪಮೈನ್ ರಿಲೀಸ್ ಆಗ್ತೈತೆ. ಬಟ್ ಅಟ್ಲೀಸ್ಟ್ ಹೋಗಿ ಕ್ರಿಕೆಟರ್ ಆಡಬೇಕಲ್ಲ. ಎಷ್ಟೋ ಮಂದಿಗೆ ಹಾಸಿಗೆಯಿಂದ ಎದ್ದು ಹೋಗಿ ಗ್ರೌಂಡಿಗೆ ಹೋಗಿ ಕ್ರಿಕೆಟ್ ಆಡೋಕ್ಕಾಗಂಗಿಲ್ಲ. ನಂಗೆ ಬೇಜಾರಾಗೈತಿ, ಇವತ್ತು ನಂಗೆ ಆಡೋಕ್ಕಾಗಂಗಿಲ್ಲ, ಇವತ್ತು ಚಳಿ ಐತಿ, ಇವತ್ತು ಬಿಸಿಲು ಐತಿ, ಇವತ್ತು ಗಾಳಿ ಐತಿ, ನೆವ ಹೇಳ್ತಿರ್ತಾರೆ. ಅಂದ್ರೆ ಅವ್ರಿಗೆ ಇದರ ಕೊರತೆ ಇರ್ತೈತೆ, ಎಪಿನೆಫ್ರಿನೇ ಇರೋಂಗಿಲ್ಲ ಅವ್ರ ಕಡೆ. ಫಸ್ಟ್ ಸ್ಟಾರ್ಟ್ ಆಗ್ಬೇಕಲ್ಲ, ಗಾಡಿನೇ ಸ್ಟಾರ್ಟ್ ಆಗಲಿಲ್ಲ ಅಂದ್ರೆ ಇನ್ನು 70-100 ಕಿಲೋಮೀಟ್ರ್ ಸ್ಪೀಡ್ನಾಗ ಹೋಗೋಕ್ಕಾಗಂಗಿಲ್ಲ. ಫಸ್ಟ್ ನಿಮಗೆ ಕೊಡೋದು ಇದು ಎಪಿನೆಫ್ರಿನ್. ಇದು ಫಸ್ಟ್ ನಿಮಗೆ ಕೆಲಸ ಮಾಡೋಕ್ಕೆ ಪ್ರೇರೇಪಣೆ ಮಾಡ್ತೈತೆ, ನಿಮ್ಮ ಒಳಗಡೆ ಆ್ಯಕ್ಟಿವ್ನೆಸ್ ಮಾಡ್ತೈತೆ. ಇದು ಎಪಿನೆಫ್ರಿನ್. ಇದಾದ ಕೂಡ ನೆಕ್ಸ್ಟ್ ಬರೋದು ಓಕೆ ಅಸಿಟೈಲ್ ಕೋಲಿನ್ ಅಂತ ಬರ್ತದೆ. ಟ್ರಿಗರ್ಸ್ ದ ನ್ಯೂರಾನ್ ಡೈರೆಕ್ಟ್ ಫೋಕಸ್ ಆನ್ ಎನರ್ಜಿ. ಇದು ಕೆಲಸ ಮಾಡೋಕ್ಕೆ ಹಚ್ತೈತಿ. ಕೆಲಸ ಮಾಡೋಕತ್ತಾಗ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ನೋಡಿರಿ, 3 ಕೆಮಿಕಲ್ಸ್ ಅದಾವೆ, ಭಾಳ ಇಂಪಾರ್ಟೆಂಟ್ ಇವು. ಇವತ್ತರ ಹಿಂದೆ ಮುಂದೆ ಆಗಿದ್ದಕ್ಕೆ ನಮಗೆ ಫೋಕಸ್ ಆಗೋಲ್ತು. ಸೈಂಟಿಫಿಕಲಿ ನಾ ಹೇಳ್ತಾ ಇರುವಂಥದ್ದು ಅಸಿಟೈಲ್ ಕೊಲೈನ್ ಇದೇನೈತಿ ಫೋಕಸ್ ಮಾಡ್ತಾರೆ, ಡೀಪ್ ಫೋಕಸ್. ಪರಕಾಯ ಪ್ರವೇಶ ಮಾಡ್ತಾರಂತಲ್ಲ ಡಾಕ್ಟರ್ ರಾಜ್ಕುಮಾರ್ ಅಂತವ್ರು. ಆ್ಯಕ್ಟಿಂಗ್ ಮಾಡ್ಕೊತ ಮೈ ಮರೆತು ಬಿಡ್ತಾರೆ. ಆ ಮೈ ಮರೋ ಸ್ಟೇಜ್ ಯಾವಾಗ ಹೋಗ್ತೈತೆ ಅಂದರೆ ಇದು ರಿಲೀಸ್ ಆಗ್ತೈತೆ ನಮ್ಮ ದೇಹದಲ್ಲಿ. ಮೊದಲು ಗಾಡಿ ಚಾಲೂ ಆಗಬೇಕು, ಆಮೇಲೆ ಒಂದು ಲೆವೆಲ್ದಾಗ ಹೋಗೋಕ್ಕೆ ಶುರುವಾಗಿಬಿಡ್ತದೆ. ನಮ್ಮನ್ನು ನಾವು ಮರೆತು ಬಿಡ್ತೀವಿ. ಅವಾಗ ಫುಲ್ಲು ಇನ್ವಾಲ್ವ್ ಮಾಡೋದು ಇದು ಹೈಯೆಸ್ಟ್ ಕಾನ್ಸಂಟ್ರೇಷನ್. ಮತ್ತು ಈ ನಮೂನೆ ಇದು ಇನ್ವಾಲ್ವ್ ಮಾಡಿತಂದ್ರೆ ನಮಗೆ ರಿಸಲ್ಟ್ ಬರಬೇಕು. ಫೋಕಸ್ಡಾಗಿ ಒಂದು ಕೆಲಸ ಮಾಡಿದ್ರೆ ಮತ್ತು ರಿಸಲ್ಟ್ ಬರಬೇಕು. ಆ ರಿಸಲ್ಟ್ ಬಂದಾಗ ನಮಗೆ ಖುಷಿ ಆಕೈತೆ, ಆವಾಗ ಡೋಪಮೈನ್ ಬರ್ತದೆ. ಇದ್ರ ಕೆಲಸನೂ ಮತ್ತೊಮ್ಮೆ ನಿಮಗೆ ಕೆಲಸ ಮಾಡೋಕ್ಕೆ ಹಚ್ತೈತಿ, ಇನ್ನೂ ಬೆಟರ್ ಮೋಟಿವೇಶನ್, ನಿಮ್ಮನ್ನು ಆ್ಯಕ್ಟಿವ್ ಮಾಡ್ತೈತಿ ಇದಕ್ಕೆ. ಸೊ ಈ 3 ಕೆಮಿಕಲ್ಗಳು ಇರ್ತವೆ. ಅದಕ್ಕೆ ಈ 3 ಕೆಮಿಕಲ್ದೂ ಇಲ್ಲಿ ಏನೇನು ಹೆಲ್ಪ್ ಐತಿ ಬರೆದಿದ್ದಾರೆ. ಬಟ್ ನಮ್ಮಲ್ಲಿ ಏನಾಗ್ತಾಯಿದೆ ನೀವು ಕೇಳ್ಬೋದು, ಸರ್ ಮತ್ತು ನಮ್ಮ ಬ್ರೈನ್ನಾಗಿ 3 ಅದಾವೋ ಇಲ್ಲೋ, ಮತ್ತು ನಮಗೆ ಫೋಕಸ್ ಆಗುವಲ್ತಲ್ಲ. ಡೀಪ್ ಫೋಕಸ್ ಅಲ್ಲ, ಗಾಡಿನೇ ಸ್ಟಾರ್ಟ್ ಆಗುವತ್ತು ನಮ್ಮದು. ಪ್ರಾಬ್ಲಮ್ ಏನಾಗೈತೆ ಅಂದ್ರೆ ಭಾಳ ಮಂದಿಗೆ ಈ ಎಪಿನೆಫ್ರೈನ್ ಅನ್ನೋದು ಭಾಳ ಕಡಿಮೆ ಐತಿ. ಭಾಳಷ್ಟು ಮಂದಿ ಬ್ರೈನ್ ಒಳಗಡೆ ಸರ್ ಇದು ಕಡಿಮೆ ಐತಿ. ಒಂದನೇದು. ಎರಡನೇದು ನಾವು ಏನು ಮಾಡ್ತೀವಿ, ಮಲ್ಟಿ ಟಾಸ್ಕಿಂಗ್ ಮಾಡ್ತೀವಿ. ಇಲ್ಲಿ ಓದ್ತಿರ್ತೀವಿ, ಅಲ್ಲಿ ವಾಟ್ಸಪ್ ಮೆಸೇಜ್ ಬರ್ತಾವೆ. ಇಲ್ಲಿ ಓದ್ತಿರ್ತೀವಿ, ಯಾರೋ ಬಾಗ್ಲ ಬಾರಿಸ್ತಾರೆ, ಅವ್ರನ್ನ ನೋಡ್ಬೇಕು. ಇಲ್ಲಿ ಓದ್ತಿರ್ತೀವಿ, ಮತ್ತು ಯಾರೋ ಕರೀತಾರೆ. ಇಲ್ಲಿ ಓದ್ತಿರ್ತೀವಿ, ಮತ್ತು ಫ್ರೆಂಡ್ಗೆ ಇವತ್ತು ನಾ ಬರೋಕ್ಕೆ ಹೇಳಿದ್ದೆ, ಅಲ್ಲಿ ಭೇಟಿ ಹಾಕಂತ ಹೇಳಿದ್ದೆ, ಅವು ನೆನಪುಗಳು ಬರ್ತಾವೆ. ಮತ್ತು ಓದ್ತಿರ್ತೀವಿ, ಮನೆ ಕಡೆ ನೆನಪಾಕೈತಿ. ಈ ಮನ್ಯಾಗ ಹಿಂಗಾಗಿತ್ತಲ್ಲ, ಅಲ್ಲಿ ಅದಾಗಿತ್ತಲ್ಲ, ರಿಲೇಷನ್ನು, ಓಕೆ, ಇವೆಲ್ಲ ನೆನಪಾಕು. ಅಂದ್ರೆ ನಿಮ್ಮದು ಫೋಕಸ್ ಏನಾಗಕತ್ತೈತಿ, ಡೈವರ್ಟ್ ಆಗಕತ್ತೈತಿ. ಇದು ಗಾಡಿ ಸ್ಟಾರ್ಟ್ ಆಗಬೇಕು. ಎಪಿನೆಫ್ರಿನ್ ಇರೋದು ಸ್ವಲ್ಪ, ಅದು ಅಲ್ಲೇಟ್ ಇಲ್ಲೇಟ್ ಸ್ಟಾರ್ಟ್ ಆಗ್ಬೇಕಲ್ಲ. ಮನೆ ಬಗ್ಗೆ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ಬೇಕಂದ್ರೂ ಇದೇ ಬೇಕು. ವಾಟ್ಸಪ್ ನೋಡ್ಬೇಕಂದ್ರೂ ಇದೇ ಬೇಕು. ನೆಕ್ಸ್ಟ್ ನೀವು ಓದೋಕ್ಕೆ ಶುರು ಮಾಡಬೇಕಪ್ಪ, ಮೊದಲೇ ಪ್ಯಾರ ಓದ್ಬೇಕಂದ್ರೂ ಇದೇ ಬೇಕು. ಬಟ್ ಇದೇನಾಗತ್ತೈತಿ, ಇರೋದು ಸ್ವಲ್ಪ ಎಲ್ಲ ಕಡೆ ಡಿವೈಡ್ ಆಗಕತ್ತೆ. ಇದರ ಜೊತೆಗೆ
ಸರ್ ಇಲ್ಲಿ ಶ್ರಮ ಹಾಕಬೇಕು, ಫುಲ್ ಕಾನ್ಸಂಟ್ರೇಷನ್ ಮಾಡಿ ಓದಿದಾಗ ನಿಮಗೆ ಖುಷಿ ಸಿಗ್ತದೆ, ಇನ್ನಷ್ಟು ಓದ್ಬೇಕಂತ ಖುಷಿ ಸಿಗ್ತದೆ, ಅವಾಗ ನಿಮಗೆ ಡೋಪಮೈನ್ ಬರ್ತದೆ. ಬಟ್ ನೀವು ಒಂದು ವಾಟ್ಸಪ್ ಸ್ಟೇಟಸ್ ನೋಡಿಬಿಟ್ರೆ ಖುಷಿ ಸಿಗ್ತದೆ, ಒಂದು ರೀಲ್ಸ್ ನೋಡಿಬಿಟ್ರೆ ಖುಷಿ ಸಿಗ್ತಾಯಿದೆ. ಡೋಪಮೈನ್ ಸ್ವಲ್ಪ ಆಗ್ಬಿಡ್ಕೊ ಡೋಪಮೈನ್ ಸಿಗ್ತಾಯಿದೆ. ಇದು ಲೇಟಾಗಿ ಸಿಗಬೇಕು, ಜಲ್ದಿ ಸಿಗಬಾರ್ದು. ಅರ್ಥ ಆಗ್ತಾಯಿದೆ ನಾನು ಹೇಳಿದ್ದು? ಓಕೆ. ಸೊ ಈಗ ಒಬ್ಬ ವ್ಯಕ್ತಿ ಅದನ್ನು ಅವ್ಗೆ ಇಷ್ಟು ಏರಿಯಾ ಕ್ಲೀನ್ ಮಾಡಪ್ಪ ಅಂತ ಹೇಳಿದ್ವಿ ನಾವು. ಒಂದು 10 ಸ್ಕ್ವೇರ್ ಫುಟ್ ಏರಿಯಾ ಕ್ಲೀನ್ ಮಾಡಿದ ಕೂಡ ನಾವು ಅವ್ಗೆ 10 ರೂಪಾಯಿ ಕೊಡ್ತೀವಿ. ನಾಳೆ ಹೇಳ್ತೀವಿ ನೀ 20 ಸ್ಕ್ವೇರ್ ಫುಟ್ ಏರಿಯಾ ಕ್ಲೀನ್ ಮಾಡು, ಅವಾಗ ನಿನಗೆ 10 ರೂಪಾಯಿ ಕೊಡ್ತೀನಿ. ಈಗೂ 10 ರೂಪಾಯಿನ ಜಾಸ್ತಿ. ಅವ್ನು ಜಾಸ್ತಿ ಕೆಲಸ ಮಾಡಿದಾಗ ನೀವು ಕಡಿಮೆ ರೊಕ್ಕ ಕೊಟ್ರಿ, ಅವನೇನು ಮಾಡ್ತಾನೆ, ಕೆಲಸ ಜಾಸ್ತಿ ಮಾಡೋಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಮಾಡಿದ್ದಕ್ಕೆ ದುಡ್ಡು ಕೊಟ್ಬಿಟ್ರಿ ಅಂದರೆ ಅವ್ನು ಕೆಲಸ ಮಾಡೋಕ್ಕೆ ಹೋಗಂಗಿಲ್ಲ. ಆ ಕೆಲಸಕ್ಕೆ ತಕ್ಕಂಥ ದುಡ್ಡು ಕೊಟ್ಟರೆ ಅವ್ನು ಕರೆಕ್ಟಾಗಿ ಮಾಡ್ತಾನೆ. ಸ್ವಲ್ಪ ಕೆಲಸಕ್ಕೂ ಭಾಳ ದುಡ್ಡು ಕೊಟ್ಬಿಟ್ರಿ ಅಂದರೆ ಅವ್ನು ಕೆಲಸ ಮಾಡೋಂಗಿಲ್ಲ. ಸ್ವಲ್ಪ ಕೆಲಸ ಮಾಡಿದಾಗ ಡೋಪಮೈನ್ ರಿಲೀಸ್ ಆಗಿಬಿಡತ್ತೆ, ನಮಗೆ ಖುಷಿ ಸಿಗಾಕತ್ತದ. ಸಡನ್ ಖುಷಿ ಸಿಗಬಾರ್ದು. ಓದಬೇಕು, ಶ್ರಮ ಪಡಬೇಕು, ಒಂದು ಜಾಬ್ ಸಿಗಬೇಕು, ಆವಾಗ ಖುಷಿ ಆಗ್ತದೆ. ಈಗ ನಮಗೆ ಆ ಜಾಬ್ ತೊಗೊಂಡಾಗಿನಕ್ಕಿಂತ ಜಾಸ್ತಿ ಖುಷಿ ಬರೀ ರೀಲ್ದಾಗ ಸಿಗಾಕತ್ತೈತೆ, ಮತ್ತು ನಾವು ಅದಕ್ಕೆ ಓದ್ತೀವಿ. ಇದು ಪ್ರಾಬ್ಲಮ್ ಆಗ್ತಾ ಇರುವಂಥ. ಓಕೆ. ಈಗ ಯಾರೋ ಒಬ್ಬರು ಡ್ರಿಂಕ್ಸ್ ಮಾಡ್ತಾಯಿದ್ದಾರೆ, ಡ್ರಿಂಕ್ಸ್ ಮಾಡಬಾರ್ದು. ಡ್ರಿಂಕ್ಸ್ ಮಾಡಿದ ಕೂಡ ಅವ್ರಿಗೆ ಇಮ್ಮಿಡಿಯೇಟ್ ನಶೆ ಏರ್ಬಿಡ್ತೈತಿ, ಖುಷಿ ಆಗಿಬಿಡ್ತೈತಿ. ಬಟ್ ಓದಕ್ಕೆ ಕುಂತ್ರೆ ಬೋರ್ ಆಗ್ತದೆ. ಓದೋದು ಬೋರಿಂಗ್ ಅಲ್ಲ, ಓದಿನಾಗ ಡೋಪಮೈನ್ ಜಲ್ದಿ ರಿಲೀಸ್ ಆಗ್ತಾಯಿಲ್ಲ, ಅದು ಲೇಟ್ ಆಗ್ತಾಯಿದೆ. ಓಕೆ. ಇದು ನಮ್ಮ ಪ್ರಾಬ್ಲಮ್. ಇದು ಇವತ್ತು ಕ್ರಿಕೆಟ್ ಮ್ಯಾಚ್ ಐತಿ, ಫುಲ್ ಎಲ್ಲ ಬಿಟ್ಟು ನಾವು ಕ್ರಿಕೆಟ್ ಮ್ಯಾಚ್ ನೋಡಕೊಂಡಿರ್ತೀವಿ. ಅದೇ ಕ್ರಿಕೆಟ್ ಮ್ಯಾಚ್ ಒಳಗಡೆ ಅಕಸ್ಮಾತ್ ಒಂದು 10 ಓವರ್ನಾಗ ಸರ್ ಇಂಡಿಯಾ ಈ ಸರಿ ಪಕ್ಕ ಸೋಲ್ತೈತೆ ಅನ್ನೋದು ಗೊತ್ತಾದರೆ ಇಂಟ್ರೆಸ್ಟ್ ಬರ್ತೈತೆ, ನಿಮಗೆ ಬರೋದಿಲ್ಲ. ಇಂಡಿಯಾ ಗೆಲ್ತಾ ಇದೆ ಅಂದರೆ ನಮಗೆ ಇಂಟ್ರೆಸ್ಟ್ ಬರ್ತೈತೆ, ನಮಗೆ ಖುಷಿ, ಡೋಪಮೈನ್ ಬೇಕು. ಆ ಕ್ರಿಕೆಟಿಂದ ನಮಗೆ ಒಳಗಡೆ ಡೋಪಮೈನ್ ರಿಲೀಸ್ ಆದರೆ ನಾವು ಕ್ರಿಕೆಟ್ ನೋಡ್ತೀವಿ, ಇಲ್ಲಾಂದ್ರೆ ನೋಡೋದಿಲ್ಲ. ಬೇಕಾದಿದ್ರು ನಾವು ನೋಡೋದಿಲ್ಲ. ನಮ್ಮ ಮನೆ ಪಕ್ಕದಲ್ಲೇ ಗ್ರೌಂಡ್ ಇದ್ದರೂ ನಾವು ನೋಡೋಕೆ ಹೋಗೋದಿಲ್ಲ. ಸೋಲೋದು ಪಕ್ಕ ಬಿಡ್ರಿ, ಟಿ ವಿ ಆರಿಸ್ಬಿಡ್ರಿ. ಅಂದರೆ ನಮಗೆ ಖುಷಿ ಸಿಗಬೇಕು, ಕ್ರಿಕೆಟ್ ಇಂಟ್ರೆಸ್ಟ್ ಇಲ್ಲ ನಮಗೆ. ಇದು ಬೇಕಾಗಿದೆ. ಇದನ್ನು ನೀವು ಕ್ರಿಕೆಟಿಂದ ಬಯಸಿದ್ರಿ ನಾವು ಹಾಳಾಗ್ತೀವಿ. ಇದು ಸ್ಟಡಿಯಿಂದ ಬಯಸಬೇಕು. ಡೋಪಮೈನ್ ಇಲ್ಲಿ ನಮ್ಮ ಪ್ರಾಬ್ಲಮ್ ಭಾಳ ಆಗ್ತಾಯಿದೆ. ಡೋಪಮೈನ್ ಜಲ್ದಿ ರಿಲೀಸ್ ಆಗಿಬಿಡ್ತೈತೆ, ಮತ್ತು ನಮಗೆ ಹಾರ್ಡ್ ವರ್ಕ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇದು ಫಸ್ಟ್ ಪ್ರಾಬ್ಲಮ್. ಎರಡನೇದ್ದು ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಆಗಿಬಿಟ್ಟಿದ್ವಿ. ಓಕೆ. ಈ ಸೋಷಿಯಲ್ ಮೀಡಿಯಾ ಎಷ್ಟು ಅಡಿಕ್ಷನ್ ಆಗಿವಪ್ಪ ಅಂತಂದ್ರೆ ಇಮ್ಮಿಡಿಯೇಟ್ಲಿ ನಮಗೆ ಡೋಪಮೈನ್ ಸಿಕ್ಕಿಬಿಡ್ತದೆ. ಒಂದು ಕಾಮಿಡಿ, ಸ್ಟ್ಯಾಂಡಪ್ ಕಾಮಿಡಿ, ನಾನು ನೋಡ್ತೀನಿ, ಸ್ಟ್ಯಾಂಡಪ್ ಕಾಮಿಡಿ ನೋಡ್ತಿರ್ತೀನಿ ಕನ್ನಡದಾಗಿನೂ. ಆ ಸ್ಟ್ಯಾಂಡಪ್ ಕಾಮಿಡಿ ನೋಡಿದ ಕೂಡ ಖುಷಿ ಅನ್ನಿಸ್ಬಿಡ್ತದೆ. ಶಾರ್ಟ್ಸ್ ಇನ್ನೊಂದು ನೋಡೋಂತೇಳಿ ಇನ್ನೊಂದು ನೋಡು, ನಮ್ಮ ಮನಸ್ಸು ಹೇಳ್ತೈತೆ ಡೋಪಮೈನ್ ರಿಲೀಸ್ ಆಯ್ತು, ಇನ್ನಷ್ಟು ಡೋಪಮೈನ್, ಮತ್ತೊಂದು ನೋಡು. ನಾವು ಅದಕ್ಕೆ ಏನಾಗ್ಬಿಡ್ತೀವಿ, 3 ತಾಸು ಹೋಗ್ಬಿಡ್ತದೆ. ನಮಗೆ ಲಕ್ಷ್ಯ ಇರೋಂಗಿಲ್ಲ. ಫೇಸ್ಬುಕ್ನಾಗ 3 ತಾಸು ಹೋಗ್ಬಿಡ್ತದೆ. ವಾಟ್ಸಪ್ ಸ್ಟೇಟಸ್ ನೋಡೋಕೆ 3 ತಾಸು. ಸಣ್ಣ ವಿಷಯದಾಗ ನಮಗೆ ಡೋಪಮೈನ್ ಸಿಗ್ತಾಯಿದೆ. ಸೊ ಹೀಗಾಗಿದು ನಮಗೆ ಓದಿನಾಗ ಸಿಗ್ತಾ ಇಲ್ಲ. ಓಕೆ. ಮತ್ತು ಇದಕ್ಕೆ ಸೊಲ್ಯೂಷನ್ ಏನು? ಇದು ಎಲ್ಲರದ್ದು ಪ್ರಾಬ್ಲಮ್. ಇದು ನಿಮ್ಮದು ಹಿಡ್ಕೊಂಡು ನಂದು ಹಿಡ್ಕೊಂಡೇ ಪ್ರಾಬ್ಲಮ್. ಓಕೆ. ಯಾಕಂದ್ರೆ ನಾನು ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕಲ್ಲ. ಮತ್ತು ನಮ್ಮದು ಯೂಟ್ಯೂಬ್ ಇದೆ, ಟೆಲಿಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾ ಇದೆ, ಮತ್ತು ಅಲ್ಲಿ ಏನು ನಡೆಯಕತ್ತೈತೆ ನಾನು ನೋಡಬೇಕಲ್ಲ. ನೋಡಲಿಲ್ಲ ಅಂದ್ರೆ ಆಗಂಗಿಲ್ಲ. ಸೊ ಹೀಗಾಗಿ ಇದಕ್ಕೆ ಸೊಲ್ಯೂಷನ್ ಏನು? ವಾಟ್ ವಿಲ್ ಬಿ ದ ಸೊಲ್ಯೂಷನ್? ಕರೆಕ್ಟ್ ಸರ್, ನೀವು ಹೇಳ್ತಾ ಇದ್ದೀರಿ ನಮ್ಮ ಡೋಪಮೈನ್ ರಿಲೀಸ್ ಜಲ್ದಿ ಆಗ್ತಾಯಿದೆ. ಓಕೆ. ಬೇರೆ ಕೆಮಿಕಲ್ ರಿಯಾಕ್ಷನ್ ಹಿಂಗೆ ಆಗ್ತಾ ಇದ್ದಾವೆ, ನಮಗೂ ಕಾನ್ಸಂಟ್ರೇಷನ್ ಆಗ್ತಾಯಿದೆ. ದೆನ್ ವಾಟ್ ಈಸ್ ದ ಸೊಲ್ಯೂಷನ್? ಇದಕ್ಕೆ ಸೊಲ್ಯೂಷನ್ ಫಸ್ಟ್ ಒನ್, ವಿಜುವಲ್ ಟೆಕ್ನಿಕ್ಸ್, ವಿಜುವಲ್ ಫೋಕಸಿಂಗ್ ಟೆಕ್ನಿಕ್. ಇದು ಫಸ್ಟ್ ಟೆಕ್ನಿಕ್. ನೆನ್ಪಿಟ್ಕೊಳ್ರಿ, ನಮ್ಮ ಫೋಕಸ್ ಬರ್ತೈತೆ. ಈ ಫೋಕಸ್ ನಮ್ಮದು ಡೈವರ್ಟ್ ಆಗ್ಬೇಕಂದ್ರೆ ಫಸ್ಟ್ ಅದಕ್ಕೆ ಕಾರಣ ಯಾರು? ನಮ್ಮ ಕಣ್ಣುಗಳು. ಓಕೆ. ಮೊದಲು ನಮ್ಮ ಕಣ್ಣು ನೋಡ್ತೈತೆ, ನೋಡಿದ ಮೇಲೆ ಫೋಕಸ್ ಡೈವರ್ಟ್ ಆಗ್ತೈತೆ. ಓಕೆ. ನೀವು ಇನ್ಸ್ಟಾಗ್ರಾಮ್ ನೋಡಿದ ಮೇಲೆ ಅದರಾಗೂ ಒಂದು ಯಾವುದೋ ರೀಲ್ ಭಾರಿ ಕಾಮಿಡಿ ಐತಪ್ಪ ಅಂದ್ರೆ ಅವಾಗ ನಿಮ್ಮ ಮನಸ್ಸಲ್ಲಿ ಹೋಗ್ತೈತೆ ಫೋಕಸ್. ಆ ರೀಲ್ ಸರಿ ಇಲ್ಲ, ಆ ರೀಲ್ ನೀವು ನೋಡೇ ಇಲ್ಲ, ಈ ರೀಲ್ ಐತಿಲ್ಲಿ, ನಮ್ಮ ಮೊಬೈಲ್ ಹಿಂಗೆ ಹಿಡ್ದೇನೆ, ನಂಗೆ ಯಾಕೆ ಫೋಕಸ್ ಹೋಗಂಗಿಲ್ಲ. ಅಂದರೆ ನಿಮ್ಮ ಕಣ್ಣುಗಳು ಏನು ನೋಡ್ತವ ಅದ್ರ ಮೇಲೆ ನಿಮ್ಮ ಫೋಕಸ್ ಡಿಪೆಂಡ್ ಐತೆ. ನಮ್ಮ ಬ್ರೈನ್ ಏನೈತಲ್ಲ, ಈ ಬ್ರೈನಿಗೆ ಕಣ್ಣಿಲ್ಲ, ನಮಗೆ ದೇವ್ರು ಕಣ್ಣು ಕೊಟ್ಟಾನೆ. ಈ ಕಣ್ಣು ನೋಡಿ ಸಿಗ್ನಲ್ ಬ್ರೈನಿಗೆ ಕೊಡ್ತದೆ. ಅದಕ್ಕೆ ಈ ಕಣ್ಣಿಗೆ ಏನು ತೋರಿಸ್ಬೇಕು ಅನ್ನೋದು ನೀವು ನಿಯಂತ್ರಣ ಮಾಡ್ಬೋದು. ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್. ಅದಕ್ಕಾಗಿ ಇಲ್ಲಿ ವಿಜುವಲ್ ಫೋಕಸಿಂಗ್ ಟೆಕ್ನಿಕ್ ಅಂತಿದೆ. ಇದೇನಿದು? ಟ್ರೈನ್ ಯುವರ್ ಐಸ್ ಲೈಕ್ ಅ ಪ್ರೋ. ನಿಮ್ಮ ಕಣ್ಣುಗಳನ್ನು ಮೊದಲು ಟ್ರೈನ್ ಮಾಡಬೇಕು. ಅದಕ್ಕೆ ಒಂದು ಕಡೆ ನೋಡೋಕತ್ರ ಅದನ್ನೇ ನೋಡ್ತಿರ್ಬೇಕು. ಓಕೆ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಒಂದು 3 ಡಾಟ್ ಅದಾವ ಅಂತ ತಿಳ್ಕೊರಿ ಸರ್. ಇಲ್ಲೊಂದು 3 ಡಾಟ್, ಒಂದಿದೆ, 2, 3, ಇಲ್ಲೊಂದಿದೆ. ನೀವು ಆಮೇಲೆ ಇದನ್ನು ಮಾಡಿರಿ. ಈ 3 ಡಾಟ್ ಒಳಗಡೆ ನಿಮ್ಮ ಫೋಕಸ್ ಈ ಡಾಟ್ ಮೇಲೆ ಇರಬೇಕು.
ಫುಲ್ ಈ ಡಾಟ್ ಮೇಲೆ ಫೋಕಸ್ ಮಾಡಿರಿ. ಓಕೆ, ಫುಲ್ಲು ಇದ್ರ ಮೇಲೆ ಫೋಕಸ್ ಮಾಡಿರಿ. ಅದನ್ನು ಬಿಟ್ಟು ನಿಮ್ಮ ಲಕ್ಷ್ಯ ಎಲ್ಲೂ ಹೋಗಬಾರ್ದು. ನಿಮಗೆ ಫೋಕಸ್ ನಿಜವಾಗ್ಲೂ ಇದ್ರೆ ಇದನ್ನು ನೋಡಬೇಕಾದಾಗ ಈ 3 ಡಾಟ್ಗಳು ನಿಮಗೆ ಕಾಣಂಗಿಲ್ಲ, ಅವು ಮಾಯ ಆಗಿಬಿಡ್ತಾವೆ. ಓಕೆ, ಅಂದರೆ ನಿಮಗೆ ಫೋಕಸ್ ಭಾಳ ಐತೆ ಅಂತ ಅರ್ಥ. ಇದನ್ನು ನೋಡಬೇಕು. ಇದನ್ನು ನೋಡೋ ಮುಂದೆ ಇವು 3 ಕಾಣಕತ್ತಾವಂದ್ರೆ ನಿಮ್ಮ ಫೋಕಸ್ ಎದಕ್ಕೂ ಉಪಯೋಗ ಇಲ್ಲ ಅಂತ ಅರ್ಥ. ಯಾಕಂದ್ರೆ ನೀವು ಇದ್ರ ಮೇಲೆ ಫೋಕಸ್ ಮಾಡತ್ತೀರಿ, ಇವು 3 ನಿಮಗೆ ಕಾಣಬಾರ್ದು. ನೀವು 2 ಕಣ್ಣು ತೆಗೆದ್ರೂ ಕಾಣಬಾರ್ದು, ಮತ್ತು ಒಂದು ಕಣ್ಣು ಮುಚ್ಕೊಂಡು ಕಾಣುವತ್ತು ಅನ್ನಂಗಿಲ್ಲ. ಓಕೆ, ಸೊ ಇದನ್ನು ನೀವು ನೋಡಬೇಕಾದಾಗ ಇವು 3 ಡಿಸ್ಅಪಿಯರ್ ಆಗಬೇಕು, ಅವು 3 ಕಾಣದಂಗೆ ಆಗ್ಬೇಕು. ಅಂದ್ರೆ ನಿಮ್ಮ ಫೋಕಸ್ ಭಾರಿ ಚೆನ್ನಾಗಿದೆ. ಒಂದು ಹೋಗ್ತಾ ಇದೆ, 2 ಹೋಗ್ತಾ ಇದ್ದಾವೆ ಅಂದ್ರೆ ಫೋಕಸ್ಸು ಅಷ್ಟು ಲೆವೆಲ್ಗಿಲ್ಲ. ನೀವು ಈ ಕ್ಲಾಸ್ ಮುಗಿದ ಮೇಲೆ ನೀವು ಒಂದು ಹಾಳಿ ಒಳಗಡೆ 3 ಡಾಟ್ ಹಾಕ್ರಿ, ಒಂದು ಡಾಟ್. ಆ ನಡುವಿನ ಡಾಟ್ ಮೇಲೆ ಫೋಕಸ್ ಮಾಡಿರಿ. 1 ಸೆಕೆಂಡ್, 10 ಸೆಕೆಂಡ್, 20 ಸೆಕೆಂಡ್, 60 ಸೆಕೆಂಡ್ ನೋಡಿದಾಗ ಈ 3 ಹೋಗ್ಬೇಕು. ಇವು 3 ಕಾಣಕತ್ತಾವ ಸರ್ ಅಂತಂದ್ರೆ ನಿಮ್ಮ ಫೋಕಸ್ ಇಲ್ಲಿ ಆಗೋಲ್ತು, ಇಲ್ಲೆಲ್ಲ ಆಗಾಕತ್ತೈತೆ ಅಂತ ಅರ್ಥ. ಮತ್ತು ಏನು ಮಾಡೋದು ಇದಕ್ಕೆ? ಫೋಕಸ್ ನಮ್ದು ಹಿಂಗೆ ಆಗ್ತಾ ಇದೆ. ಈಗ ನೀವು ಈ ಮೆಥಡ್ ಮಾಡಿರಿ, ಆಮೇಲೆ ಈ ಕ್ಲಾಸ್ ಮುಗಿದ ಮೇಲೆ ನಡುವಿಂದ ಒಂದೇ ಆ ಒಂದು ಪಾಯಿಂಟ್ ಅಷ್ಟೇ ನೋಡಬೇಕು, ಈ ಪಾಯಿಂಟ್ ಮಾತ್ರ ನೋಡಬೇಕು. 3 ಹೋಗಬೇಕು. 3 ಹೋಗ್ತಾ ಇಲ್ಲ, 3 ಹೋದವು ಭಾರಿ ಬೆಸ್ಟ್. ನಿಮ್ಮ ಫೋಕಸ್ ಭಾಳ ಚಂದ ಐತಿ. ಈ ಕ್ಲಾಸ್ ಇಲ್ಲಿಗೆ ಬಂದ್ ಮಾಡಿದ್ರು ಅಡ್ಡಿ ಇಲ್ಲ. ಮತ್ತು ಅವು 3 ಕಾಣಿಸಕತ್ತಾವ ಸರ್, ನನಗೆ ಇದು ಕಾಣಿಸತೈತೆ, 4 ಕಾಣಿಸತ್ತಾವ ಅಂದರೆ ನಿಮ್ಮ ಫೋಕಸ್ ಫುಲ್ಲಿ ಡೈವರ್ಟ್ ಐತಿ. ಅದನ್ನು ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು? ಇದಕ್ಕೆ ವಿಜುವಲ್ ಫೋಕಸಿಂಗ್ ಟೆಕ್ನಿಕ್. ನಮ್ಮ ಕಣ್ಣುಗಳನ್ನು ನಾವು ಏನು ಮಾಡಬೇಕು? ಟ್ರೈನ್ ಮಾಡಬೇಕು. ಹೆಂಗೆ ಟ್ರೈನ್ ಮಾಡಬೇಕು? ಇದು ಹಳೆ ಪದ್ಧತಿ. ಇದನ್ನು ತ್ರಾಟಕ ಅಂತ ಕರೀತಾರೆ. ನಮ್ಮ ಯೋಗ, ಈ ಹಳೆ ನಮ್ಮ ಪ್ರಾಚೀನ ಭಾರತದ ಕಲೆಗಳಲ್ಲಿ ಬರ್ತೈತಿ. ಯೋಗ ಇದ್ರೊಳಗೆ ಬರ್ತೈತಿ. ತ್ರಾಟಕ ಅಂತ ಕರೀತಾರೆ. ತ್ರಾಟಕ ಇದೇನು ಮಾಡೋದು ಅಂತಂದ್ರೆ, ಒಂದು ಕ್ಯಾಂಡಲ್ ಹಚ್ಚಿರ್ತಾರೆ, ಆ ದೀಪ ಅಲ್ಲಿ ಇರ್ತೈತಿ, ಆ ದೀಪವನ್ನೇ ಫೋಕಸ್ ಮಾಡೋದು. ಪೂರ್ತಿ ಉಳಿದ ಕಡೆ ಎಲ್ಲ ಕತ್ಲಿರ್ತೈತೆ, ಆ ದೀಪ ಮಾತ್ರ ನೋಡೋದು, ಬೇರೆ ಎಲ್ಲೂ ನೋಡೋಂಗಿಲ್ಲ. ಎಷ್ಟು ಸೆಕೆಂಡು? 60 ಸೆಕೆಂಡ್. ಇವತ್ತು 60 ಸೆಕೆಂಡ್ ನೋಡಿರಿ, ನಾಳೆ ಇನ್ನೊಂದು 10 ಸೆಕೆಂಡ್ ಎಕ್ಸ್ಟ್ರಾ ನೋಡಿರಿ. ಅದನ್ನು ಬಿಟ್ಟರೆ ಬೇರೆ ಎಲ್ಲೂ ಹೋಗ್ಬಾರ್ದು. ಡೈಲಿ ಇದನ್ನು ಮಾಡೋದು ಭಾಳ ಹೊತ್ತಲ್ಲ. ಭಾಳ ಅಂದರೆ ಒಂದು 10ರಿಂದ 15 ನಿಮಿಷನೇ ಮುಗಿತೈತಿ. ಅಥವಾ ನೀವು ದೀಪನ ಇಡ್ಬೇಕಂತ ಏನಿಲ್ಲ. ಇಲ್ಲಿ ನನ್ನ ಕೈಯಾಗ ಒಂದು ರಿಮೋಟ್ ಐತಿ, ಈ ರಿಮೋಟನ್ನು ಹಿಡ್ಕೊಂಡು ಇದನ್ನು ಒಂದೇ ನೋಡ್ಕೊತಿರೋದು, ಆ ಕಡೆ ಈ ಕಡೆ ಹೊಳ್ಯಾಡಂಗಿಲ್ಲ. ಇದನ್ನು ನೀವು 60 ಸೆಕೆಂಡ್ ಡೈಲಿ ಪ್ರಾಕ್ಟೀಸ್ ಮಾಡಿದರೂ ಕೂಡ 1 ವಾರ ಪ್ರಾಕ್ಟೀಸ್ ಮಾಡಿರಿ. 7 ದಿವಸ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಸೇಮ್ ಈ ಟೆಕ್ನಿಕ್. ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದಿದೆ. ನಿಮ್ಮ ಫೋಕಸ್ ಇಲ್ಲಿರ್ಬೇಕು. 7 ದಿವಸ ಈ ಮೆಥಡ್ ಮಾಡಿದ ಮೇಲೆ ನೀವು ಇಲ್ಲಿ ಕಾನ್ಸಂಟ್ರೇಷನ್ ಮಾಡಿರಿ. ವಿದಿನ್ 10 ಸೆಕೆಂಡ್ ಇಲ್ಲಿ ನೋಡಾಕತ್ತು 10 ಸೆಕೆಂಡ್ನಾಗ ಇವು 3 ಮಾಯ ಆಗ್ತವೆ, ಡೆಫಿನೆಟ್ಲಿ ಆಗ್ತದೆ. ಸೊ ಇದು ಫಸ್ಟ್ ಮೆಥಡ್. ಇದನ್ನು ನಾವು ವಿಜುವಲ್ ಇಮೇಜಿಂಗ್ ಟೆಕ್ನಿಕ್ ಅಂತ ಕರಿತೀವಿ. ಯಾಕಂದರೆ ಫೋಕಸ್ ಹಾಳಾಗೋದು ಮೊದಲು ಕಣ್ಣಿನಿಂದ ಹಾಳಾಗ್ತದೆ. ಅದಕ್ಕೆ ಕುದುರೆಗೆ ಮೊದಲು ಕಣ್ಣಿಗೆ ಕಟ್ತಾರೆ ಅದಕ್ಕೆ. ಯಾಕಂದರೆ ಕಣ್ಣು ಆ ಕಡೆ ಈ ಕಡೆ ನೋಡ್ರೆ ಕುದುರೆ ಆ ಕಡೆ ಹೋಗ್ತದೆ. ಬ್ರೇನಿಗೆ ಕಣ್ಣು ಕೊಟ್ಟಿಲ್ಲ ದೇವರು, ಬ್ರೇನ್ಗೆ ಹೊರಗೆ ಬಂದು ನೋಡೋಕೆ ಬರೋಂಗಿಲ್ಲ. ಬ್ರೇನ್ ಥಿಂಕ್ ಮಾಡ್ತೈತಿ. ಯಾವ ಆಧಾರದ ಮೇಲೆ ಥಿಂಕ್ ಮಾಡ್ತೈತಿ? ಕಣ್ಣು ಏನು ನೋಡಿ ಸಿಗ್ನಲ್ ಕಳಿಸ್ತೈತಿ ಅದರ ಮೇಲೆ ಥಿಂಕ್ ಮಾಡ್ತೈತಿ. ಕಣ್ಣನ್ನು ಬರೋಬ್ಬರಿದ್ದು ಅಂತಂದ್ರೆ ಮುಂದಿನ ಥಿಂಕಿಂಗು ಬರೋಬ್ಬರಿರ್ತೈತಿ. ನಾ ಹೇಳೋ ಪಾಯಿಂಟು ನಿಮಗೆ ಅರ್ಥ ಆಗಾಕತ್ತೈತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೆಕ್ಸ್ಟು ಪೊಮೊಡೋರೋ ಟೆಕ್ನಿಕ್. ಸರ್ ಇದು 2ನೇ ಟೆಕ್ನಿಕ್. ಇದು ಭಾಳ ಇಂಪಾರ್ಟೆಂಟ್. ನೋಡಿರಿ, ಭಾಳ ಮಂದಿಗೆ ಓದ್ಬೇಕು ಸರ್ ನಾ ಇವತ್ತು 4 ತಾಸು ಓದ್ಬೇಕು, 10 ತಾಸು ಓದ್ಬೇಕು, 15 ತಾಸು ಓದ್ಬೇಕು. ನೀವು ಎಷ್ಟು ತಾಸು ಓದ್ತೀರಿ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಕಾನ್ಸಂಟ್ರೇಷನ್, ಫೋಕಸ್. ಈ ಪೊಮೊಡೋರೋ ಟೆಕ್ನಿಕ್ ಪ್ರಕಾರ 90 ಮಿನಿಟ್ಸ್ ಫಸ್ಟ್ ನಮಗೇನಾಗ್ತೈತಿ, ಒಂದು ಕೆಮಿಕಲ್ ರಿಲೀಸ್ ಆಗ್ತೈತಿ. ನಾವು ಓದೋಕೆ ಶುರು ಮಾಡ್ತೀವಿ. ಓದಿದಂಗೆ ಎಷ್ಟೋ ವಿಷಯಗಳು ಗೊತ್ತಾಗಕ್ಕೆ ಶುರು ಆಕ್ಕವು, ಖುಷಿ ಆಗ್ತೈತಿ. ಸ್ವಲ್ಪ ಡೋಪಮಿನ್ ರಿಲೀಸ್ ಆಗ್ತೈತಿ. ಆ ಡೋಪಮಿನ್ನಿಂದ ಏನಾಗ್ತೈತಿ, ಇನ್ನಟ್ಟು ಓದ್ಬೇಕು ಅನ್ನಿಸ್ತದೆ. ಇನ್ನಟ್ಟು ಓದಬೇಕಾದಾಗ ಇನ್ನೊಂದು ಕೆಮಿಕಲ್ ರಿಲೀಸ್ ಆಗ್ತೈತಿ, ಅದು ಇನ್ನೂ ಕಾನ್ಸಂಟ್ರೇಷನ್ ಬರ್ತದೆ. ಬಟ್ ನಮ್ಮದು ಒಮ್ಮೆ ಓದೋಕೆ ಕೂತ್ಕೊಂಡಿವಿ ಸುಮಾರು ಒಂದು ಅರ್ಧ ಗಂಟೆ 1 ಗಂಟೆಗಂತಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಫುಲ್ಲು ಪೀಕ್ ಹೋಗ್ಬಿಡ್ತೈತಿ. ಆಮೇಲೆ ಕಾನ್ಸಂಟ್ರೇಷನ್ ಡೌನ್ ಹಾಕೊಂತ ಬರ್ತೈತಿ. ಇದು 90 ಮಿನಿಟ್ಸ್ ಸೈಕಲ್. ಇದು 90 ನಿಮಿಷ. 90 ನಿಮಿಷ ಅಂದರೆ 1 ಗಂಟೆ 30 ನಿಮಿಷಕ್ಕೆ ನಮ್ಮದು ಕಾನ್ಸಂಟ್ರೇಷನ್ ಡೌನ್ ಆಗಿರ್ತದೆ. ಆವಾಗ ನೀವೊಂದು 20 ನಿಮಿಷ ಬ್ರೇಕ್ ತೊಗೋಬೇಕು. ಇದೇ ಪೊಮೊಡೋರೋ ಟೆಕ್ನಿಕ್. ಮೊದಲು ಕೆಲಸ ಮಾಡಿರಿ, ನೆಕ್ಸ್ಟ್ ಬ್ರೇಕ್ ತೊಗೊಳ್ರಿ, ಮತ್ತೆ ಕೆಲಸ, ಮತ್ತೆ ಬ್ರೇಕ್, ಮತ್ತೆ ಕೆಲಸ. ಒಂದು 20 ನಿಮಿಷ ಓದೋದು ಬಿಡೋದು. ಅವಾಗ ಒಂದು ಸ್ಮಾಲ್ ವ್ಯಾಯಾಮ ಅಥವಾ ಸ್ಮಾಲ್ ವಾಕಿಂಗು, ಒಂದು ಸ್ಮಾಲ್ ಮ್ಯೂಸಿಕ್ಕು. ಲೈಟ್ ಮ್ಯೂಸಿಕ್. ಮತ್ತು KGF ಸಾಂಗ್ ಹಾಕ್ಕೊಂಡು ಕುಂಡ್ರಂಗಿಲ್ಲ, ಲೈಟ್ ಮ್ಯೂಸಿಕ್ಕು. ಅದನ್ನು ಕೇಳೋದ್ರಿಂದ ನೀವು ರೀಚಾರ್ಜ್ ಆಗ್ತದೆ ಮೈಂಡ್. ನಮ್ಮ ಮೈಂಡ್ ಕೆಪಾಸಿಟಿ ಇರೋದನ್ನು ಅಷ್ಟು.
ಅರ್ಥ ಆಗ್ತಾಯಿದೆ? ನಮ್ಮ ಬಾಡಿಗೆ ಹಂಗೆ ಕಂಟಿನ್ಯೂಸ್ ಏನಾರು ಮಾಡಿದ್ರೆ ಬಾಡಿ ಹಾಳಾಗಿ ಹೋಗ್ತೈತದು. ಓಕೆ, ಸೊ ಅದು ಕಂಟಿನ್ಯೂಸ್ ತಿಂದರೆ ಮುಗ್ದು ಹೋಯ್ತು. ಅಷ್ಟೇ ತಿನ್ನೋದು ಅಷ್ಟೇ ವ್ಯಾಯಾಮ ಮಾಡೋದು, ಅಷ್ಟೇ ತಿನ್ನೋದು ಅಷ್ಟೇ ವ್ಯಾಯಾಮ ಮಾಡೋದು. ಈ ಹಳೆ ಅಜ್ಜ ಅಜ್ಜಿಗಳು ಮಾಡ್ತಾರೆ, ಅದಕ್ಕೆ 90-100 ವರ್ಷ ಬದುಕ್ತಿದ್ರು. ಈಗ ನಮ್ಮ ತಿಂದರೆ ಸಿಕ್ಕಾಪಟ್ಟೆ ತಿನ್ನೋದು, ತಿನ್ನಲಿಲ್ಲ ಅಂದರೆ ಒಟ್ಟು ತಿನ್ನೋಂಗಿಲ್ಲ. ಹೀಗಾಗಿ 40-50ಕ್ಕೆ ಸೆಲೆಬ್ರೇಷನ್ ಆಗತ್ತವೆ. ಓಕೆ, ಸೊ ನಮ್ಮ ಬಾಡಿ ಇರೋದನ್ನೇ ಹಾಗೆ, ದೇವರು ಮಾಡಿದ್ದನ್ನೇ ಹಾಗೆ. ಕಂಟಿನ್ಯೂಸ್ ಅದಕ್ಕೆ ಏನಾದರೂ ಮಾಡಿದರೆ ಅದು ಕೈ ಕೊಡ್ತದೆ. ಓಕೆ, ಈಗ ನಾವು ಡಂಬೆಲ್ಸ್ ಎತ್ತಾ ಇದ್ದೀವಿ, ಒಂದು 10 ಕಿಲೋ ಡಂಬೆಲ್ಲು, ಇಲ್ಲೊಂದು 10 ಕಿಲೋ ಇದೆ, ಒಂದು 10 ರೌಂಡ್ಸ್ ಮಾಡ್ತೀವಿ, ಫುಲ್ಲು ನಮಗೆ ಸುಸ್ತಾಗ್ತದೆ. ಆದಮೇಲೆ ನಾವೇನು ಮಾಡ್ತೀವಿ, ಇಲ್ಲ ಬಿಡೋಂಗಿಲ್ಲ, ನೆವರ್ ಗಿವ್ ಅಪ್. ಮತ್ತು ಮಾಡಿದರೆ ಭಾಳ ಇನ್ನೊಂದು 2 ಮಾಡ್ಬೋದು, 12, 13 ಮುಗೀತು, ಗಾಡಿ ಡೌನ್ ಆಗುತ್ತೆ. ಅದರ ಬದಲಾಗಿ 10 ಪುಷಪ್ಸ್ 10 ರೌಂಡ್ಸ್ ಆದಮೇಲೆ ಒಂದು 20 ನಿಮಿಷ ರೆಸ್ಟ್ ಮಾಡಿ. 20 ನಿಮಿಷ ರೆಸ್ಟ್ ಮಾಡಿ ಮತ್ತೆ ತೊಗೊಳ್ರಿ ಡಂಬೆಲ್ಲ. ಸರ್ ನೀವು 20ಕ್ಕೆ ಹೋಗ್ತದೆ ನೆಕ್ಸ್ಟ್. ಅಂದರೆ ನೀವು ರೆಸ್ಟ್ ಮಾಡ್ತಾಯಿದ್ದೀರಿ ಅಂತಂದರೆ ಟೈಮ್ ವೇಸ್ಟ್ ಅಲ್ಲದು ನಿಮಗೆ. ಮತ್ತೆ ನಿಮ್ಮ ಬಾಡಿ ಎನರ್ಜಿ ತೊಗೋತೈತೆ, ರೆಸ್ಟ್ ಬೇಕು ಬಾಡಿ. ಹಂಗೆ ಇಲ್ಲೂ ಕೂಡ ನೀವು ಹೆಂಗೆ ಓದ್ಕೋಂತ ಹೋಗಿರ್ತೀರಿ, 90 ಮಿನಿಟ್ಸಕ್ಕೆ ಅದು ಡೌನ್ ಆಗಿರ್ತದೆ. ಅದಾದಮೇಲೆ ನಿಮಗೇನು ಬೇಕು, ರೆಸ್ಟ್ ಬೇಕು. ಬಟ್ ನಾವೇನು ಮಾಡ್ತೀವಿ, ಕಂಟಿನ್ಯೂ ಇವತ್ತು 4 ತಾಸು ಓದೋಣ, ನಾನು ಇವತ್ತು 5 ತಾಸು ಓದ್ತೀನಿ ನಾನು, ಸುಮ್ಮ ಕುಂಡ್ರದು ಅದ್ರ ಮುಂದೆ. ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ 90 ಮಿನಿಟ್ಸಿಗೆ ಡೌನ್ ಆಗಿರ್ತೈತೆ ಅದು. ಆಮೇಲೆ ಮತ್ತೆ ನೀವು ಸುಮ್ಮ ಬುಕ್ ಮುಂದೆ ಕುಂತರೂ ಉಪಯೋಗ ಇಲ್ಲ. ಹಿಂಗೆ ಕೆಲವು ಮಂದಿ ವರ್ಷ ಗಂಟಲೆ ಕುಂತಾರೆ, ಇನ್ನೂ ಸಿಲೆಬಸ್ ಮುಗಿವತ್ತು. ಯಾಕೆ? ಬಿಕಾಸ್ ಆಫ್ ದಿಸ್ ಫೇಲ್ಯೂರ್. ಓಕೆ, ಪೋಮೋಡೋರೋ ಟೆಕ್ನಿಕ್ ಅಂದರೆ ವರ್ಕ್ ಮಾಡಿರಿ, ಸ್ವಲ್ಪ ಗ್ಯಾಪ್, 20 ಮಿನಿಟ್ಸ್ ಗ್ಯಾಪ್, ಮತ್ತು ಓದು. 20 ಮಿನಿಟ್ಸ್ ಗ್ಯಾಪ್ ಆಯ್ತು, ಇನ್ನೊಂದು 20 ನಿಮಿಷ ಹೋತಂತಲ್ಲ, ಮುಂದೆ ಮತ್ತೆ 90 ನಿಮಿಷ ಓದಾಕ ನಿಮಗೆ ಎನರ್ಜಿ ಸಿಗ್ತದೆ. ದಟ್ ಈಸ್ ವಾಟ್. ಯಾವುದೇ ಕೆಲಸ ಇರಲಿ, ಸ್ವಲ್ಪ ರೆಸ್ಟ್ ಕೊಟ್ಟರೆ ಮತ್ತು ನಮಗೆ ಎನರ್ಜೈಸ್ ಆಕೈತೆ ಬಾಡಿ. ಓಕೆ, ಇದು 2ನೇ ಟೆಕ್ನಿಕ್, ಇದನ್ನು ಫಾಲೋ ಮಾಡಿರಿ. ಇನ್ನು ನೆಕ್ಸ್ಟು ಬೈ ನ್ಯೂರಲ್ ಬೀಟ್ಸ್ ಅಂತ ಕರಿತೀವಿ. ನಿಮ್ಮಲ್ಲಿ ಕೆಲವು ಜನ ಯೋಗ ಧ್ಯಾನ ಮಾಡ್ತಿರ್ಬೋದು, ಅದನ್ನ ನೀವು ಮಾಡಿರಿ, ನಾನು ಮಾಡ್ತಾಯಿದ್ದೀನಿ. ಬಟ್ ಬೈ ನ್ಯೂರಲ್ ಬೀಟ್ಸ್ ಅಂಥೇಳಿ ಇದನ್ನು ನೀವು ಯೂಟ್ಯೂಬ್ನಾಗ ಹಾಕಬೇಕು. ಯೂಟ್ಯೂಬಲ್ಲಿ ಹೋಗಿ ಬೈ ನ್ಯೂರಲ್ ಬೀಟ್ಸ್ ಇಲ್ಲೇನು ಬರ್ದೇನಿಲ್ಲ, ಇದನ್ನ ಹಾಕಿದ್ರೆ ಕೆಲವೊಂದು ಮ್ಯೂಸಿಕ್ಗಳು ಬರ್ತವೆ. ಆ ಮ್ಯೂಸಿಕ್ 1-2 ನಿಮ್ಮ ಮೊಬೈಲ್ದಾಗ ಡೌನ್ಲೋಡ್ ಮಾಡಿ ಇಟ್ಕೊಳ್ರಿ. ನೀವು ಓದೋಕ್ಕಿಂತ ಮೊದಲು, ಓಕೆ, ನಿಮಗೆ ಯಾವಾಗ ನನಗೆ ಒಟ್ಟು ಡಿಸ್ಟ್ರ್ಯಾಕ್ಟ್ ಭಾಳ ಆಗತ್ತೈತಿ, ಫೋಕಸ್ ಆಗುವಲ್ತ, ಅವಾಗ ನೀವೇನು ಮಾಡಬೇಕು, ಈ ಮ್ಯೂಸಿಕ್ ಸ್ವಲ್ಪ ಕೇಳಬೇಕು. ಈ ಮ್ಯೂಸಿಕ್ ಒಂದು 15 ನಿಮಿಷ ಕೇಳಿದ್ರೆ, ಧ್ಯಾನ ಮಾಡಿದರೆ ನಿಮಗೆ ಏನು ಎಫೆಕ್ಟ್ ಬರ್ತೈತಲ್ಲ, ಸೇಮ್ ಎಫೆಕ್ಟ್ ಈ ಮ್ಯೂಸಿಕ್ಕಿಂದ ಬರ್ತದೆ. ಓಕೆ, ನೀವು ವಾಕಿಂಗ್ ಮಾಡ್ಕೊತ ಅಥವಾ ಜಾಗಿಂಗ್ ಮಾಡ್ತಾ, ಓಕೆ, ಸೊ ಈ ಮ್ಯೂಸಿಕ್ಕನ್ನು ಕೇಳ್ಬೋದು. ಓಕೆ, ಆಮೇಲೆ ನಿಮಗೆ ಸ್ವಲ್ಪ ಮನಸ್ಸಿಗೆ ಶಾಂತ ಆದಮೇಲೆ ಮ್ಯೂಸಿಕ್ ತೆಗೆದಿಟ್ಟು ಆಮೇಲೆ ಓದ್ಬೇಕು. ಇನ್ನು ಕೆಲವು ಮಂದಿ ಸಾಂಗ್ ಹಾಕ್ಕೊಂಡನ ಓದ್ತಿರ್ತಾರೆ, ಅದು ದೊಡ್ಡ ಬಕ್ವಾಸ್ ಮೆಥಡ್ ಅದು. ಓಕೆ, ಅದು ಎದಕ್ಕೂ ಉಪಯೋಗ ಇಲ್ಲ. ಮಂದಿಗೆ ಗಾಬು ಹೊಡಿತಾವೆ, ಒಟ್ಟು ಎಷ್ಟು ಓದತ್ತನಪ್ಪ ಇವಂತೆ. ರಿಸಲ್ಟ್ ಬಂದಮೇಲೆ ಗೊತ್ತಾಗತ್ತೆ ಅವ್ರಿಗೆ, ಸೆಲೆಬ್ರೇಷನ್ ಆಗಿರ್ತದೆ. ಸೊ ಅದಕ್ಕಾಗಿ ಬೈನ್ಯೂರಲ್ ಬೀಟ್ಸ್, ಈ ಸೌಂಡ್ಗಳನ್ನು ಪ್ಯೂರ್ಲಿ ಕಾನ್ಸಂಟ್ರೇಷನ್, ನಿಮ್ಮ ಫೋಕಸ್ ಹೆಚ್ಚು ಮಾಡೋಕ್ಕಂತ ಮಾಡಿದ್ದಾರೆ. ಇವು ಯೂಟ್ಯೂಬ್ನಾಗ ಫ್ರೀಯಾಗಿ ಅದಾವೆ. ಇವನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇಂಥವು ಕೇಳೋದು ಭಾಳ ಬೆಸ್ಟ್. ಓಕೆ, ಇದು ಒಂದು ಟೆಕ್ನಿಕ್ ಇದೆ, ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗಕ್ಕನ ಈ ಮ್ಯೂಸಿಕ್ಗಳು ಅದು. ಓಕೆ, ಇನ್ನು ನೆಕ್ಸ್ಟು ಬೋರ್ಡಮ್ ಟೆಕ್ನಿಕ್ ಅಂತ ಕರಿತೀವಿ. ಬೋರ್ಡಮ್ ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ, ಇದೊಂದು 7 ದಿವಸದ ಚಾಲೆಂಜ್ ಇದು. ಒಂದು 7 ದಿವಸ ನೀವೇನು ಮಾಡ್ಬೇಕಂದ್ರೆ, ನಿಮಗೆ ಬೋರ್ ಆಗೋ ಕೆಲಸ ಮಾಡ್ಬೇಕು, ಪದೇ ಬೋರ್ ಆಗೋದು. ಈಗ ನಾವೇನು ಮಾಡ್ತೀವಿ, ಖುಷಿ ಆಗೋದು ಮಾಡ್ತೀವಿ ನಾವು, ಹೌದಿಲ್ಲ? ಓಕೆ, ನಮಗೇನು ಅನಿಸ್ತೈತಿ, ರೀಲ್ಸ್ ನೋಡ್ಬೇಕು ಅನ್ನಿಸ್ತದೆ, ಫೇಸ್ಬುಕ್ ನೋಡ್ಬೇಕು ಅನ್ನಿಸ್ತದೆ, ಸ್ಟೇಟಸ್ ನೋಡ್ಬೇಕು ಅನ್ನಿಸ್ತದೆ, ಹೋಟೆಲ್ಗೆ ಹೋಗಿ ನಮಗೆ ಬೇಕಾದ ತಿಂಡಿ ತಿನ್ಬೇಕು ಅನ್ನಿಸ್ತದೆ, ಬಿರಿಯಾನಿ ತಿನ್ಬೇಕು ಅನ್ನಿಸ್ತದೆ, ಆಮೇಲೆ ಕರೆದಿದ್ದು ಐಟಮ್ ತಿನ್ನಿಸ್ಬೇಕು ಅನ್ನಿಸ್ತದೆ. ಇವೆಲ್ಲ ಖುಷಿ ಕೊಡ್ತಾವೆ. ಬಟ್ 7 ದಿವಸ ನೀವೇನು ಮಾಡಬೇಕು, ನಿಮಗೆ ಬೋರ್ ಆಗೋ ಕೆಲಸ ಮಾಡಬೇಕು. ಬೋರ್ ಆಗೋ ಕೆಲಸ ಅಂದ್ರೇನು ಸರ್? ಸ್ವಿಚ್ ಆಫ್ ಆಗಿದ್ದು ಮೊಬೈಲ್ ನೋಡ್ಕೊತ್ಕೊಂಡ್ರಿ, ಬೋರ್ ಆಗ್ತದೆ. ಆನ್ ಆಗಿದ್ದಲ್ಲ, ಸ್ವಿಚ್ ಆಫ್ ಆಗಿರ್ಬೇಕು. ಅದು ಮೊಬೈಲ್ ಸ್ವಿಚ್ ಆನ್ ಮಾಡಿಬೇಡ್ರಿ, ಸುಮ್ಮನೆ ಅದು ನೋಡ್ಕೊತ್ಕೊಂಡ್ರಿ, ಭಾಳ ಬೋರಿಂಗ್ ಆಗ್ತದೆ. ಸುಮ್ಮನೆ ನಿಮ್ಮ ಮನ್ಯಾಗ ಒಂದು ಗೋಡೆ ಇದೆ, ಆ ಗೋಡೆ ನೋಡ್ಕೋತ ಕುಂಡ್ರಿ. ಇಲ್ಲ ನಿಮ್ಮ ಮನ್ಯಾಗ ಒಂದು ಕಿಟಕಿ ಐತಿ, ಆ ಕಿಟಕಿ ಒಳಗಡೆ ಒಂದು ಗಿಡ ಕಾಣಕತ್ತೆ, ಸುಮ್ಮನೆ ಗಿಡ ನೋಡ್ಕೋತ ಕುಂಡ್ರಿ. ಇದು ಬೋರ್ ಬರ್ತದೆ. ಯಾಕೆ ಹೇಳ್ತಾ ಇದ್ದೀನಿ, ನಮಗೆ ಬೋರ್ ಆಗೋ ಕೆಲಸ ಮಾಡಿದಾಗ ಸಡನ್ ಡೋಪಮೈನ್ ರಿಲೀಸ್ ಆಗಂಗಿಲ್ಲ, ಭಾಳ ಟೈಮ್ ಆದಮೇಲೆ ರಿಲೀಸ್ ಆಕೈತೆ. ಅದು ಸಡನ್ ಬರಬಾರ್ದು ಡೋಪಮೈನ್. ಸಡನ್ ಡೋಪಮೈನ್ ರಿಲೀಸ್ ಆಯ್ತು ಅಂದರೆ ನಮ್ಮ ಮುಂದಿನ ಕೆಲಸ ಮಾಡೋಕ್ಕೆ ಮೋಟಿವೇಶನ್ ಸಿಗೋದಿಲ್ಲ. ಅದಕ್ಕಾಗಿ ಈ ರೀಲ್ಸು ಇವೆಲ್ಲ ನಮಗೆ ಕ್ವಿಕ್ಕಾಗಿ ಡೋಪಮೈನ್ ಕೊಡ್ತಾವೆ, ಅದಕ್ಕೆ ರೀಲ್ಸ್ ಬಂದವು. ಈಗ ನೋಡಿ ನೀವು ಶಾರ್ಟ್ಸ್, ಯೂಟ್ಯೂಬ್ನಾಗ ಶಾರ್ಟ್ಸು ರೀಲ್ಸು ಭಾಳ ಓಡ್ತಾವೆ. ಲೆಂಗ್ದಿ ವೀಡಿಯೋ ನೋಡೋಕೆ ಭಾಳ ಮಂದಿಗೆ ಟೈಮ್ ಇಲ್ಲ, ಯಾಕಂದ್ರೆ ಅವ್ರಿಗೆ ಸಡನ್ ಖುಷಿ ಬೇಕು. ಓಕೆ, ರೀಲ್ಸ್ದಾಗೂ ಈಗ ಏನಾಗತ್ತೈತಿ, ಒಂದು ಶಾರ್ಟ್ಸ್ನಾಗ, ಯೂಟ್ಯೂಬ್ ಶಾರ್ಟ್ಸ್ನಾಗ ರೀಲ್ಸ್ನಾಗ 1 ನಿಮಿಷ ಇರ್ತೈತೆ. ಅದು ನಾವು 30 ನಿಮಿಷ ಆದಮೇಲೂ ಅವ್ರು ಏನೂ ಮಾಡಲಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಹೋಗ್ಬಿಡ್ತೀವಿ. 30 ಸೆಕೆಂಡ್ನಾಗ ಅಲ್ಲಿ ಏನಾರ ಒಂದು ನಮಗೆ ಖುಷಿ ಕೊಡುವಂಥದ್ದು ಕಾಣಬೇಕು. ಅದು ಕಾಣಲಿಲ್ಲ ಅಂದ್ರೆ ನೆಕ್ಸ್ಟ್ ರೀಲ್ಗೆ ಹೋಗ್ತೀವಿ. ಅಂದರೆ
30 ಸೆಕೆಂಡ್ನ್ಯಾಗ ನಮಗೆ ಖುಷಿ ಸಿಗ್ಬೇಕು, ಡೋಪಮೈನ್ ರಿಲೀಸ್ ಆಗ್ಬೇಕು. ಇಲ್ಲಾಂದ್ರೆ ನಾವು ಬಿಟ್ಟು ಬೇರೆ ವೀಡಿಯೋ ನೋಡ್ತೀವಿ. ಅಲ್ಲಿವರೆಗೂ ನಾವು ಇವತ್ತು ಕಾನ್ಸಂಟ್ರೇಷನ್ ಹಾಳಾಗಿದೆ. ಡೋಪಮೈನ್ ಸಡನ್ ಬೇಕು ನಮಗೆ. ಅದಕ್ಕೆ ಡೋಪಮೈನ್ ಸಿಗಬಾರ್ದು, ಅದು ಲೇಟಾಗಿ ಸಿಗಬೇಕು. ನಮ್ಮ ಬ್ರೈನಿಗೆ ಟ್ರೈನಿಂಗ್ ಕೊಡಬೇಕು. ಓಕೆ, ಬೋರ್ಡಮ್ ಟೆಕ್ನಿಕ್ ಇದೆ. ಅಂದರೆ ನಮಗೆ ಬೋರ್ ಆಗೋ ಕೆಲಸ ಕಂಟಿನ್ಯೂಸ್ ಮಾಡ್ಕೊತಿರು. ದಿನ ಒಂದೊಂದು ತಾಸು ಸುಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿರೋ ಮೊಬೈಲ್ ಸುಮ್ಮ ಸ್ಕ್ರೀನ್ ನೋಡ್ಕೋತ ಕುಂಡ್ರದು ಅದು. ಓಕೆ, ಸುಮ್ಮ ಒಂದು ಏನಪ್ಪ ಗೋಡೆ ನೋಡ್ಕೋತ ಕುಂಡ್ರದು, ಗೋಡೆ ಎದುರುಗಡೆ ಗೋಡೆ ಎತ್ತಿ ನೋಡ್ಕೋತ ಕುಂತು ಬಿಡೋದು. ಸಿಕ್ಕಾಪಟ್ಟೆ ಬೋರ್ ಆಕೈತೆ. ಅಂದರೆ ನಮ್ಮ ಬ್ರೈನಿಗೆ ನಾವು ಟ್ರೈನಿಂಗ್ ಕೊಡ್ತಾಯಿದ್ವಿ. ಪಾಯಿಂಟ್ ಅರ್ಥ ಆಗ್ತಾ ಇದೆ? ಇದು ಒಂದು ಟೆಕ್ನಿಕ್. ಇನ್ನು ನೆಕ್ಸ್ಟು ಪಾಶ್ಚರ್. ಭಾಳಷ್ಟು ಜನ ಓದೋಕ್ಕೆ ಕೂತ್ಕೋಬೇಕಾದಾಗ ಹೆಂಗೆ ಬೇಕಂಗೆ ಕೂತ್ಕೋತಾರೆ. ಓಕೆ, ಇಲ್ಲಿ ಈ ಥರ ಓಕೆ, ಸೊ ಬಗ್ಗಿ ಕೂತ್ಕೊಂಡಿರ್ತಾರೆ, ಸ್ಪೈನಲ್ ಕಾರ್ಡ್. ಯಾಕಂದರೆ ನಮ್ಮ ಬ್ರೈನಲ್ಲಿರುವಂಥ ಎಷ್ಟೋ ನ್ಯೂರಾನ್ಸ್ಗಳು ನಮ್ಮ ಬೆನ್ನು ಮೂಳೆಗೆ ಕನೆಕ್ಟ್ ಅದು. ಬಟ್ ಬೆನ್ನು ಮೂಳೆ ಕುಂಡಿರ್ಬೇಕಾದಾಗ ಎತ್ತಬೇಕಾದ ಕುಂತಿರ್ತಾರೆ. ಇದನ್ನು ಭಾಳ ಚಲೋ ಇದು. ಕೆಲವು ಮಂದಿ ಮಲ್ಕೊಂಡಿರ್ತಾರೆ, ಎತ್ತರ ಕಾಲು ಮೇಲೆ ಇಟ್ಕೊಂಡು ಓದ್ತಿರ್ತಾರೆ, ಕೂದಲ ರೌಂಡ್ ಹಾಕುವಂಥ ಗಂಟು ಹಾಕುವಂಥ ಓದ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ಇನ್ನೂ ಇವೆಲ್ಲ ಓದೋ ಟೆಕ್ನಿಕ್ಸ್ ಅಲ್ಲ, ಅವರಿಗೆ ಕಾನ್ಸಂಟ್ರೇಷನ್ನು ಜಾಸ್ತಿ ಇರೋದಿಲ್ಲ. ಓಕೆ, ಸೊ ಓದೋಕ್ಕೆ ಕೂತ್ಕೋಬೇಕಾದಾಗ ಇಟ್ ಶುಡ್ ಬಿ ಎ ಗುಡ್ ಪಾಶ್ಚರ್. ಈ ಬೆನ್ನು ಮೂಳೆ ನಮ್ಮ ಮೆದುಳಿನ ನರಗಳಿಗೆ ಕನೆಕ್ಟ್ ಇದೆ. ಇಲ್ಲಿ ಹೆಚ್ಚು ಕಡಿಮೆ ಆದರೆ ಇಲ್ಲೂ ಹೆಚ್ಚು ಕಡಿಮೆ ಆಗ್ತದೆ. ಸೊ ಅದಕ್ಕಾಗಿ ಮತ್ತು ನೀವು ಕೂತ್ಕೊಳ್ಳುವಂಥ ಜಾಗ ಸ್ವಚ್ಛವಾಗಿರ್ಬೇಕು. ಸಿಕ್ಕಾಪಟ್ಟೆ ಅಲ್ಲಿ ಏನೋ ಗಲೀಜಾಗಿರ್ತೈತಿ, ಏನೋ ಒಂದು ವಾಸನೆ ಬರ್ತಿರ್ತೈತಿ, ಅಂಥಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಆಗಂಗಿಲ್ಲ. ಅಲ್ಲಿ ಗಲೀಜಾದ ಕೂಡೆ ಮನಸ್ಸಿಗೆ ಅಷ್ಟು ಸರಿ ಅನ್ಸಂಗಿಲ್ಲ. ಏನೋ ಒಂದು ಕೆಟ್ಟ ವಾಸನೆ ಬರ್ತಾ ಇದೆಪ್ಪ ಅಂತಂದರೆ ಸರ್ ಮೂಗು ಆ ವಾಸನೆ ತೊಗೊಂಡು ಕೊಡೆ ನಿಮ್ಮ ತಲೆಗೆ ಮತ್ತೆ ಬೇರೆ ವಿಚಾರಗಳು ಓಡ್ತಾವೆ, ಕಾನ್ಸಂಟ್ರೇಷನ್ ಹಾಳು ಮಾಡ್ತವೆ. ಭಾರಿ ಹೈಫೈ ಜಾಗ ಇರಬೇಕು, ಎ ಸಿ ರೂಮ್ ಇರ್ಬೇಕಂತ ಹೇಳ್ತಾ ಇಲ್ಲ, ಬಟ್ ಅದು ನಿಮ್ಮ ಕಾನ್ಸಂಟ್ರೇಷನ್ ಹಾಳು ಮಾಡದೇ ಇರುವಂಥ ರೂಮ್ ಇರಬೇಕು. ಅವಾಗ ನಿಮಗೆ ಓದೋಕ್ಕೆ ಸಾಧ್ಯ ಇದೆ. ಪಾಶ್ಚರ್ ಶುಡ್ ಬಿ ಕರೆಕ್ಟ್. ನೆಕ್ಸ್ಟ್, ಆ್ಯಂಡ್ ಯುವರ್ ಸ್ಲೀಪ್ ಟೈಮ್. ಇದು ಭಾಳ ಮಂದಿಗೆ ಇಂಪಾರ್ಟೆಂಟು ಮತ್ತು ಭಾಳ ಡೇಂಜರ್ ಕೂಡ ಹೌದು. ಇತ್ತೀಚೆಗೆ ಕೆಲವು ಜನ ವಿದ್ಯಾರ್ಥಿಗಳು ನಾವು ಗೂಗಲ್ ಮೀಟ್ ಮಾಡಿದಾಗ ಹೇಳ್ತಾರೆ, ಸರ್ ನಮಗೆ ರಾತ್ರಿ ನಿದ್ದೆ ಬರುವಲ್ತಂತ. ರಾತ್ರಿ 3 ಗಂಟೆಗೆ ಮಲ್ಕೋತಾರೆ. ಓಕೆ, ರಾತ್ರಿ ಇರೋದು ಮಲ್ಕೊಳಕ್ಕೆ, ಹಗರಿ ಇರೋದು ಕೆಲಸ ಮಾಡೋಕ್ಕೆ. ಅವ್ರು ರಾತ್ರಿ ಎದ್ದಿರ್ತಾರೆ, ಹಗಲಿ ಮಲ್ಕೊಂಡಿರ್ತಾರೆ. ಅಂದರೆ ಡೆಫಿನೆಟ್ಲಿ ಸ್ವಲ್ಪ ವರ್ಷಗಳಲ್ಲಿ ಅವ್ರದ್ದು ಸೆಲೆಬ್ರೇಷನ್ ಆಕೈತೆ. ಓಕೆ, ಗ್ಯಾರಂಟಿ. ಯಾರು ಇಷ್ಟು ದಿವ್ಸ ಮಾಡಿದ್ದೀರಿ ಇಮ್ಮಿಡಿಯೇಟ್ಲಿ ಚೇಂಜ್ ಮಾಡಿರಿ. ಮಿನಿಮಮ್ 7 to 8 hours ಆಫ್ ಸೌಂಡ್ ಸ್ಲೀಪ್, ಗಾಢವಾದಂಥ ನಿದ್ದೆ. ಎಷ್ಟು? 7 ರಿಂದ 8 ಅವರ್. ಅದು ಕೂಡ ನಮ್ಮ ಬ್ರೈನ್ ಮೇಲೆ ಎಫೆಕ್ಟ್ ಆಗ್ತದೆ. ಯಾಕಂದರೆ ನಮ್ಮ ಎಂಟೈರ್ ಬಾಡಿಗೆ ರೆಸ್ಟ್ ಸಿಗ್ತದೆ. ರೆಸ್ಟ್ ಸಿಕ್ಕಾಗನೇ ನಮಗೆ ಎನರ್ಜಿ ಬರುತ್ತೆ. ಆ ರೆಸ್ಟ್ ಇಲ್ಲ ಅಂತಂದರೆ ಎನರ್ಜಿ ಸಿಗಂಗಿಲ್ಲ. ಸೊ ಬಾಡಿಗೆ ಇನಫ್ ರೆಸ್ಟ್ ಇರೋಕ್ಕೆ ಸಾಧ್ಯ ಆಗಿರಬೇಕು. ಇದರ ಜೊತೆಗೆ ಸಫಿಷಿಯೆಂಟ್ ಅಮೌಂಟ್ ಆಫ್ ವಾಟರ್. ಇತ್ತೀಚೆಗೆ ಭಾಳಷ್ಟು ಜನ ಪರ್ಟಿಕ್ಯುಲರ್ಲಿ ವಿದ್ಯಾರ್ಥಿಗಳು ಸರ್ ನೀರು ಭಾಳ ಕುಡಿಯೋಂಗಿಲ್ಲ, ಭಾಳ ಕಡಿಮೆ ನೀರು ಕುಡಿತಿರ್ತಾರೆ. ನಮ್ಮ ಬಾಡಿ ಒಳಗಡೆ ಮ್ಯಾಕ್ಸಿಮಮ್ ಇರೋದನ್ನು ನೀರು ಮತ್ತು ನಮ್ಮ ಸೆಲ್ಗಳು, ಆ ಸೆಲ್ಗೆ ನೀರು ಬೇಕು. ಸೆಲ್ಲಿಗೆ ನೀರಿದ್ದಾಗ ಆ ಸೆಲ್ ಏನು ಮಾಡ್ತೈತಿ, ಆಕ್ಸಿಜನನ್ನು ಬಾಡಿ ತುಂಬ ಕ್ಯಾರಿ ಮಾಡ್ತೈತೆ. ಆಕ್ಸಿಜನ್ ಇಲ್ಲ ಮತ್ತು ಮನುಷ್ಯ ಏನು ಮಾಡಬೇಕು, ನೀರು ಕಡಿಮೆ ಕುಡಿದ್ರೆ ಬಾಡಿ ಒಳಗಡೆ ಸೆಲ್ ಒಂಥರ ಒಣಗಿದಂಗೆ ಆಗಿಬಿಡ್ತಾವೆ, ಯಾವುದೇ ಪರ್ಫಾರ್ಮೆನ್ಸ್ ಮಾಡೋಂಗಿಲ್ಲ, ಮನುಷ್ಯ ಡಲ್ ಹಾಕೊಂತ ಹೋಗ್ತಾನೆ. ಸೊ ಸಫಿಷಿಯೆಂಟ್ ಅಮೌಂಟ್ ಆಫ್ ವಾಟರ್. ಹೆಚ್ಚಿನೂ ಆಗಬಾರ್ದು ಮತ್ತು ಹೆಚ್ಚೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಅಂದಾಗ ನಮ್ಮ ಕಾನ್ಸಂಟ್ರೇಷನ್ ಪವರ್ ಇನ್ಕ್ರೀಸ್ ಆಗುವಂಥದ್ದು. ಓಕೆ, ಸೊ ಈ ಒಂದು 5-6 ಟೆಕ್ನಿಕ್ಸ್ ಏನು ಹೇಳಿದ್ನಲ್ಲ, ಈ ಟೆಕ್ನಿಕ್ಗಳನ್ನು ಫಾಲೋ ಮಾಡಿರಿ. ಅಂದರೆ ನಿಮ್ಮ ಫೋಕಸ್ ಹೆಚ್ಚಿಗೆ ಆಗ್ತದೆ. ಇವತ್ತು ಫೋಕಸ್ ಕಡಿಮೆ ಆಗಿರೋದು ಭಾಳ ದೊಡ್ಡ ಪ್ರಾಬ್ಲಮ್ ಇದೆ. ಎಲ್ಲರಿಗೂ ಬೆಸ್ಟ್ ಕೋಚಿಂಗ್ ಇದೆ, ಬೆಸ್ಟ್ ಯೂಟ್ಯೂಬ್ನಾಗ ಲೆಕ್ಚರ್ಸ್ ಅದಾರ. ಓಕೆ, ಒಳ್ಳೊಳ್ಳೆ ಬುಕ್ಸ್ ಬಂದವ, ಈ ಎಕ್ಸಾಮು ಕಾಲ್ಫರ್ಮ್ ಆಗಕತ್ತವ, ಬಟ್ ಓದೋಕ್ಕಾಗ್ತಾಯಿಲ್ಲ. ನಮ್ಮ ಸಮಸ್ಯೆ ಇರೋದು ಹೊರಗಲ್ಲ, ಜಗತ್ತಿನಾಗ ಸಮಸ್ಯೆ ಇಲ್ಲ, ಒಳಗಡೆ ಜಗತ್ತಿನಾಗ ಸಮಸ್ಯೆ ಆಗಿಬಿಟ್ಟೈತೆ. ನಾವು ಏನು ನೋಡ್ತೀವಿ, ಏನು ಥಿಂಕ್ ಮಾಡ್ತೀವಿ, ಅಲ್ಲೇ ಪ್ರಾಬ್ಲಮ್ ಇದೆ. ಮೈಂಡ್ ಈಸ್ ದ ಮೇನ್ ರೀಸನ್. ಇಲ್ಲಿ ಕರೆಕ್ಟ್ ಆಯ್ತು, ಜಗತ್ತು ತಪ್ಪಿದ್ರೂ ನಾವು ಕರೆಕ್ಟ್ ತಿಳ್ಕೊಂಡು ಸಕ್ಸಸ್ ಆಗ್ತೀವಿ, ಬಟ್ ನಮಗೆ ಒಳಗಡೆನೇ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಅದಕ್ಕೆ ನಿಮ್ಮ ಕಾನ್ಸಂಟ್ರೇಷನ್, ನಿಮ್ಮ ಫೋಕಸ್ ಹೆಚ್ಚಿಗೆ ಮಾಡ್ಕೋರಿ. ಈ ಕೆಲವೊಂದು ರಿಯಲಿಸ್ಟಿಕ್ ಐಡಿಯಾಗಳನ್ನು ನಾನು ಕೊಟ್ಟಿದ್ದೀನಿ. ಇವು ನಿಮಗೆ ಹೆಲ್ಪ್ ಆಗಿದ್ದರೆ ಫುಲ್ ಜೋಶ್ನಾಗ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಇದರಿಂದ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಬಟ್ ಯು ಹ್ಯಾವ್ ಟು ಫಾಲೋ ಇಟ್. ಫಾಲೋ ಮಾಡಬೇಕು. ಸುಮ್ಮನೆ ವಿಡಿಯೋ ಕೇಳಿ ಲೈಕ್ ಮಾಡಿ ಒಂದು ಕಮೆಂಟ್ ಹೊಡೆದು ಕುಂಡ್ರಂಗಿಲ್ಲ. ಅದನ್ನು ನೀವೇನು ಮಾಡಬೇಕು, ಫಾಲೋ ಮಾಡಬೇಕು. ಫಾಲೋ ಮಾಡಿದರೆ ಯು ವಿಲ್ ಗೆಟ್ ಅ ಗುಡ್ ರಿಸಲ್ಟ್. ಯಾಕಂದರೆ ನಿಮಗೆ ಇನ್ನೂ ಟೈಮ್ ಇದೆ, ಇನ್ನೂ ಏಜ್ ಇದೆ, ಅವಕಾಶ ಇದಾವೆ. ಈಗ ನಿಮಗೆ ಇಂಥ ವಿಡಿಯೋಗಳಿಂದ ಕೆಲವು ತಿದ್ದುಪಡಿಗಳಾದವು ಅಂದ್ರೆ ಲೈಫ್ನಾಗ ಮುಂದೆ ದೊಡ್ಡ ಬದಲಾವಣೆಗಳಾಗ್ತವೆ.
ಇಲ್ಲಪ್ಪ ನಿಮಗೊಂದು 35-40 ಏಜ್ ಆದಮೇಲೆ ಇದೆಲ್ಲ ನಿಮಗೆ ಗೊತ್ತಾದರೂ ಏನು ಮಾಡೋದು ತೊಗೊಂಡವ. ಓಕೆ, ಹಲ್ಲಿದ್ದಾಗ ಕಡ್ಲಿದ್ದಾಗ ಹಲ್ಲಿಲ್ಲ, ಹಂಗೆ ಆಕೈತೆ. ಸೊ ಅದಕ್ಕಾಗಿ ಈಗ ನೀವು ಅದನ್ನು ಅಳವಡಿಸಿಕೊಳ್ಳೋದು ಬೆಸ್ಟ್. ಈಗ ನಿಮಗೆ ಏಜ್ ಇದೆ, ಓದೋ ಉತ್ಸಾಹ ಇದೆ, ಮನ್ಯಾಗ ಓದ್ಸಕತ್ತಾರ, ಎಕ್ಸಾಮ್ಗಳು ಕಾಲ್ಫಾರ್ಮ್ ಆಗಕತ್ತವ, ಈಗ ಇಂಥ ಟೆಕ್ನಿಕ್ಸ್ ನಿಮಗೆ ಗೊತ್ತಾಗಲಿ ಅಂಥೇಳಿ ನಾನು ಈ ಒಂದು ವಿಡಿಯೋವನ್ನು ಮಾಡಿದಂಥದ್ದು. ಓಕೆ, ಇನ್ನು ನೆಕ್ಸ್ಟು ಸರ್ PSI ESI ಭಾಳ ವಿದ್ಯಾರ್ಥಿಗಳ ಮೋಸ್ಟ್ ವಾಂಟೆಡ್ ಬ್ಯಾಚ್ ಇದು. ಭಾಳ ದಿನದಿಂದ ತಾವೆಲ್ಲ ಕಾಯ್ತಾ ಇದ್ರಿ. PSI ESI 5.0 ಬ್ಯಾಚ್ ಬರ್ತಾ ಇದೆ. ಓಕೆ, ಸೊ ಇದೇ ನವಂಬರ್ 24 ಲಾಸ್ಟ್ ಡೇಟ್ ಇದೆ. ಇದ್ರಾಗ PSI ESI ಫಸ್ಟ್ ಪೇಪರ್, ಎಸ್ಸೆ ಪೇಪರು, GK ಪೇಪರು, A to Z ಎಲ್ಲವನ್ನು ಇದರೊಳಗಡೆ ಕವರ್ ಮಾಡ್ತೈತಿ. ಆಮೇಲೆ ಕೆಲವೊಂದು ಸ್ಪೆಷಲ್ ಫೋಕಸ್ ಇದೆ ಪೇಪರ್ 1 ಮೇಲೆ. ಮತ್ತು ಈ ಬ್ಯಾಚ್ ಕೋರ್ಸ್ 1 ವರ್ಷದವರೆಗೆ ಪ್ರತಿ ಶನಿವಾರ ನಾನು ಎಸ್ಸೆಗಳನ್ನು ಬಿಡಿಸ್ತೀನಿ. ಓಕೆ, ಪ್ರತಿ ಶನಿವಾರ ಹೊಸ ಟೈಪ್ ಎಸ್ಸೆಗಳನ್ನು ಬಿಡಿಸ್ತಾ ಹೋಗ್ತೀನಿ. ಓಕೆ, ಉಳಿದ ಸಬ್ಜೆಕ್ಟ್ಗಳೆಲ್ಲ ಮುಗಿತಾವೆ 4 ತಿಂಗಳದಾಗ. ಬಟ್ 1 ವರ್ಷ ಆದರೂ ನನ್ನ ಕ್ಲಾಸ್ಗಳು ಕಂಟಿನ್ಯೂಯಸ್ ವೀಕ್ಲಿ ಕ್ಲಾಸ್ಗಳು ಇದ್ದೇ ಇರ್ತವೆ. ಇದ್ರ ಜೊತೆಗೆ ನನ್ನ ಸ್ಟ್ರಾಟಜಿ ಕ್ಲಾಸ್ಗಳು, ಆಮೇಲೆ ನನ್ನ ಜಿಯೋಗ್ರಫಿ ಕ್ಲಾಸ್ಗಳು ಕೂಡ ಇದರೊಳಗಡೆ ಇರುವಂಥದ್ದು. ದಿ ಬೆಸ್ಟ್ ಕ್ಲಾಸಸ್ ಇದ್ದಾವೆ. ಮತ್ತು ಈ ಬ್ಯಾಚಿಂದ ನಾನು ಜಿಯೋಗ್ರಫಿಯನ್ನು ಸ್ಮಾರ್ಟ್ ಬೋರ್ಡಲ್ಲಿ ಮಾಡ್ತಾಯಿದ್ದೆ. ಅದರಾಗೂ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ವರ್ಲ್ಡ್ ಜಿಯೋಗ್ರಫಿ. ಸೊ ವರ್ಲ್ಡ್ ಜಿಯೋಗ್ರಫಿ ನಮ್ಮ ಸ್ಮಾರ್ಟ್ ಬೋರ್ಡಿಂದ ನಾವು ಮಾಡ್ತಾಯಿದ್ದೀವಿ. ದಿ ಬೆಸ್ಟ್ ಕ್ಲಾಸಸ್ಗಳಿದ್ದಾವೆ. ನವಂಬರ್ 24 ಲಾಸ್ಟ್ ಡೇಟ್ ಇದೆ. ಇದರ ಬಗ್ಗೆ ನಿಮಗೇನಾದರೂ ಕೇಳಬೇಕಂದ್ರೆ ಕೆಳಗಡೆ ನಮ್ಮ ಆಫೀಸ್ ನಂಬರ್ ಕೂಡ ಬರ್ತಾ ಇದೆ. ಆಫೀಸ್ ನಂಬರ್ಗೆ ಕಾಲ್ ಮಾಡಿ ಕೇಳೋದಕ್ಕೆ ಸಾಧ್ಯ ಆಗಿರಬೇಕು. ಸೊ ಲೋಯೆಸ್ಟ್ ಫೀಸ್ ಇನ್ ಕರ್ನಾಟಕ ವಿತ್ ಹೈಯೆಸ್ಟ್ ಕೇರ್ ಆ್ಯಂಡ್ ಹೈಯೆಸ್ಟ್ ಕ್ವಾಲಿಟಿ ಆಫೀಸ್ ನಂಬರ್ ಇದೆ ಸರ್, ನೀವು ಕಾಲ್ ಮಾಡಿ ಕೇಳ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಫುಲ್ ಜೋಶ್ನಾಗ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಮತ್ತು ಇವತ್ತು ಫೋಕಸ್ ಬಗ್ಗೆ ನಾವು ಹೇಳಿದ್ವಿ. ನಿಮ್ಮ ಫೋಕಸ್ ಡೈವರ್ಟ್ ಆದಾಗ ನೀವೇನು ಮಾಡಿದ್ರಿ ಅಥವಾ ಇದು ನಿಮಗೆ ಯಾವ ಥರ ನೀವು ಅಳವಡಿಸ್ಕೊಳ್ತೀರಿ, ಸೊ ನೀವು ಸ್ವಲ್ಪ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋಕ್ಕೆ ಸಾಧ್ಯ ಆಗಿರಬೇಕು. ಮತ್ತು ಈ ಥರ ಕೆಲವೊಂದು ವಿಡಿಯೋಗಳು ಈ ವಾರದಲ್ಲಿ ಬರ್ತವೆ. ದಿ ಬೆಸ್ಟ್ ವಿಡಿಯೋಗಳನ್ನು ಮಾಡೋದು, ಹೆಂಗೆ ನೋಟ್ಸ್ ಮಾಡ್ಕೋಬೇಕು, ಓಕೆ, ಯಾವ ರೀತಿಯಾಗಿ ಸರ್ ನೀವು ಎಕ್ಸಾಮ್ಗೆ ಟ್ರಿಕ್ಸ್ಗಳನ್ನು ಅಳವಡಿಸ್ಕೋಬೇಕು, ಹೆಂಗೆ ಸಿಲೆಬಸ್ ಬೇಗ ಕವರ್ ಮಾಡಬೇಕು, ಇಂಥವೆಲ್ಲ ವಿಡಿಯೋಗಳು ಬರ್ತಾಯಿದ್ದಾವೆ. ಸೊ ಯಾರು ಜಾಯ್ನ್ ಆಗಿಲ್ಲ ಇವತ್ತೇ ಆಫೀಸರ್ಸ್ ಅಡ್ಡಾಗಿ ಜಾಯ್ನ್ ಆಗಿರಿ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ. ಸೊ ಈ ವಾರದಲ್ಲಿ ಅವೆಲ್ಲ ವಿಡಿಯೋ ಬರ್ತಾಯಿದ್ದಾವೆ. ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. Thank you all. God bless you all.